ಓಕೆ, ಕಮಾನ್ ಹೇಳ್ರಿ, ನಾವು ಇದ್ದ ಹಾಗೆ ಇರುವುದೇ ಇಲ್ಲ. ಕಮಾನ್ ಡಿಕ್ಲೇರ್ ಮಾಡ್ರಿ, ನಾವು ಇದ್ದ ಹಾಗೆ ಇರುವುದೇ ಇಲ್ಲ. ಹೇಳ್ರಿ, ನಮ್ಮ ಜೀವಿತವು ದೇವರ ಮಹಿಮೆಗೋಸ್ಕರ. ಹೇಳಿ, ನಾವು ಇದ್ದ ಹಾಗೆ ಇರುವುದೇ ಇಲ್ಲ. ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ಕಮಾನ್, ಮಕ್ಕಳು, ದೊಡ್ಡವರು, ಸಣ್ಣವರು ಎಲ್ಲರೂ ಹೇಳ್ರಿ, ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ನಮ್ಮಲ್ಲಿ ಇರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ಆದ್ದರಿಂದ ಎಲ್ಲ ಸುಳ್ಳುಗಳನ್ನು ಯೇಸುವಿನ ನಾಮದಲ್ಲಿ ನಾವು ಜಯಿಸಿದ್ದೇವೆ. ಹಲ್ಲೆಲೂಯಾ. ಓ ಪ್ರದೀಪ್, ವೆಲ್ಕಮ್ ಪ್ರದೀಪ್. ಬದ ಪ್ರದೀಪ್, ಕಮ್ 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 ಕಮ್. ಇಲ್ವಾ? ಗುಡ್. ಯಾವಾಗ ಬಂದದ್ದು ನೀನು? ಗುಡ್, ಪ್ರೈಸ್ ಗಾಡ್. ಏನು ಬ್ರದರ್ ಪ್ರದೀಪ್, ನಾನು ಈ ಕಾಡಲ್ಲಿ ಒಬ್ಬನೇ ಇರುವಾಗ ನನ್ನೊಟ್ಟಿಗೆ ಕೂತ್ಕೊಂಡು 4 ಗಂಟೆ 5 ಗಂಟೆ ಟಂಗ್ಸಲ್ಲಿ ಮಾತಾಡ್ತಾ ಇದ್ದ. ಮತ್ತೊಂದು ವಾರಕ್ಕೆ ಬೆಂಗಳೂರಿಗೆ ಹೋದವ ಇನ್ನೂ ಬರಲಿಲ್ಲ. ಒಬ್ಬನೇ ಬಂದ್ಯಾ? ನೋಡಿ, ಯಾಕೋಬನು ರಿಟರ್ನ್ ಬಂದ ಹಾಗೆ. ದೇವರಿಗೆ ಸ್ತೋತ್ರ. ವೆರಿ ಹಂಬಲ್ ವ್ಯಕ್ತಿ. ಓಕೆ, 2003-04 ತನ್ನ ರಕ್ಷಣೆ ಹೊಂದಿದ. 2000 ಹೌದು, 2000 ಇಮಿಡಿಯೇಟ್ಲಿ ಕೆಲಸ ಮುಗಿಸಿ ಇಲ್ಲಿ ಬರುವುದು. ಸಂಜೆ ನಾವು ಟಂಗ್ಸಲ್ಲಿ ಮಾತಾಡೋದು. ಕೆಲವೊಮ್ಮೆ 2 ಗಂಟೆ 3 ಗಂಟೆ, ಕೆಲವೊಮ್ಮೆ ಬೆಳಿಗ್ಗೆಯಿಂದ ಸಂಜೆವರೆಗೆ. ಇವನ ಬಾಯಿ ಯಾವಾಗಲೂ ಕೆಲಸ ಹೋದಲ್ಲಿ ಅಲ್ಲಾಡ್ತಿತ್ತು. ರೈಟ್, ಬದ ಜನಾರ್ದನ್, ಬದ ರಮೇಶ್. ರೈಟ್, ಗುಡ್. ಆ ದಿನಗಳು ಮರೀಲಿಕ್ಕೆ ಆಗೋದಿಲ್ಲ. ಆ ದಿನಗಳ ರಿಸಲ್ಟ್ ಇವತ್ತು ಈ ಸೇವೆ. ರೈಟ್, ಇವನದ್ದು ತುಂಬ ಟೆಸ್ಟಮನಿ ಇದೆ. ಇವನು ಮದುವೆ ಆದಾಗ 3 ವರ್ಷ ಮಕ್ಕಳಿರಲಿಲ್ಲ. ಒಂದಿನ ಈತನ ಪತ್ನಿ ಫೋನ್ ಮಾಡಿದರು ಸಿಸ್ಟರ್ ರಶ್ಮಿಗೆ, ಮಣಿಪಾಲದಲ್ಲಿ ಎಲ್ಲಿಯಾದರೂ ಒಳ್ಳೆಯ ಡಾಕ್ಟರ್ ಇದ್ದಾರಾ ಅಂತ. ರೈಟ್, ಆಗ ನಾನು ಕೇಳಿದೆ ಫೋನಲ್ಲಿ ಮಾತಾಡುವಾಗ. ಫೋನ್ ಇಟ್ಟ ನಂತರ ನನ್ನ ಪತ್ನಿಗೆ ಕ್ಲಾಸ್ ತಗೊಂಡೆ. ಡಾಕ್ಟ್ರನ್ನು ತೋರಿಸುವುದಲ್ಲ, ಏಸುವನ್ನು ತೋರಿಸು, ಮತ್ತೆ ಡಾಕ್ಟರ್. ದೇ ಆರ್ ಗುಡ್. ಇಲ್ಲಿ ಡಾಕ್ಟರ್ ನಮ್ಮ ಮಧ್ಯದಲ್ಲಿ ಸಹ ಇದ್ದಾರೆ. ರೈಟ್, ಮೊದಲು ಏಸು. ನಾನು ಹೇಳಿದೆ, ದೇವರು ನಿನ್ನ ಜೀವಿತದಲ್ಲಿ ಏನು ಅದ್ಭುತ ಮಾಡಿದ. ನಿನಗೂ ಕೂಡ ವೈದ್ಯರು ಹೇಳಿದ್ರು ನಿನಗೆ ಮಕ್ಕಳಾಗೋದಿಲ್ಲ ಅಂತ. ರೈಟ್, ಬಟ್ ಆಕೆಗೆ ನಾವು ಒಂದು ಮಿರಕಲನ್ನು ಹೊಂದಿದ ಕೂಡಲೇ ವಿ ಆರ್ ರೆಸ್ಪಾನ್ಸಿಬಲ್ ಪೀಪಲ್. ನಾವು ಜವಾಬ್ದಾರಿಯ ವ್ಯಕ್ತಿಗಳು. ಆ ಮಿರಕಲನ್ನು, ಆ ಟೆಸ್ಟಿಮನಿಯನ್ನು ಇತರಿಗೆ ಹೇಳಲಿಕ್ಕೆ. ರೈಟ್, ವಿ ನೀಡ್ ಟು ಹೆಲ್ಪ್ ಅದರ್. ಈಕೆ ಮತ್ತೆ ಫೋನಲ್ಲಿ ಕಂಟಿನ್ಯೂ ಆಗಿ ವಾಕ್ಯ ಮಾತಾಡಿದರು. ಆಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು. ಎಲ್ಲವೂ 3 ತಿಂಗಳಲ್ಲಿ ನಾರ್ಮಲ್ ಆಯಿತು. ಮತ್ತೊಂದಿನ ನಾನು ತೊಟ್ಟಮಲ್ಲಿದ್ದೆ. ತೊಟ್ಟಮಲ್ಲಿ ಗಂಡ ಹೆಂಡತಿ ಬಂದರು. ನಾನು ಹೇಳಿದೆ ಸಿಸ್ಟರ್ ರಶ್ಮಿಗೆ, ನನ್ನ ಪತ್ನಿಗೆ ಹೇಳಿದೆ, ಯು ಪ್ರೇ, ನೀನು ಪ್ರಾರ್ಥನೆ ಮಾಡು. ಆಕೆ ಪ್ರಾರ್ಥನೆ ಮಾಡಿದಳು, ಪ್ರೊಫೆಸೈಡ್ ಮಾಡಿದಳು ಇವರ ಮೇಲೆ. ಬರುವ ವರ್ಷ ಇದೇ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಒಂದು ಗಂಡು ಮಗು ಇರುತ್ತದೆ. ರೈಟ್, ಬಟ್ ಅವರು ಆ ಪ್ರೊಫೆಟಿಕ್ ವರ್ಡನ್ನು ನಂಬಿದ್ರು. ಹೋದರು. 1 ತಿಂಗಳಲ್ಲಿ ಈತನ ಪತ್ನಿ ಗರ್ಭಿಣಿ ಆದಳು. ಗರ್ಭಿಣಿಯಾಗಿ ಡಾಕ್ಟರ್ ಬಳಿಗೆ ಹೋಗುವಾಗ ಡಾಕ್ಟರ್ ಎವ್ರಿ ಟೈಮ್ ಕೇಳುವಂಥದ್ದು ಒಂದೇ ಮಾತು. ಅವನು ಮುಸ್ಲಿಂ ಡಾಕ್ಟರ್. ರೈಟ್, ಎಸ್, ಕೇಳೋದು, ನೀವು ಯಾವ ವೈದ್ಯರ ಬಳಿಗೆ ಹೋದದ್ದು ಅಂತ. ಯಾವ ವೈದ್ಯರ ಬಳಿಗೆ ಹೋದದ್ದು? ಇವರು ಹೇಳಿದರು, ನಾವು ವೈದ್ಯರ ಬಳಿಗೆ ಹೋಗಲಿಲ್ಲ, ನಾವು ಪ್ರಾರ್ಥನೆ ಮಾಡಿದೆವು, ಯೇಸುವನ್ನು ನಂಬಿದೆವು. ಬಟ್ ಎವ್ರಿ ಟೈಮ್ ಅವನು ಕೇಳುವುದು ಒಂದೇ, ಯಾವ ವೈದ್ಯರ ಬಳಿಗೆ ಹೋದದ್ದು. ಕಡೆಗೆ 8 ತಿಂಗಳಾಗುವಾಗ ಹೇಳಿದ, ನನ್ನನ್ನು ಬಿಟ್ಟು ಬೇರೆ ವೈದ್ಯರ ಬಳಿಗೆ ಹೋದದ್ದು ನನಗೇನು ತೊಂದರೆ ಇಲ್ಲ, ನನಗೂ ಆ ವೈದ್ಯ ಬೇಕು. ಯಾರೋ? ರೈಟ್,
ಯಾಕಂತ ಹೇಳಿದ್ರೆ ನಿನ್ನ ಕಂಡೀಷನ್ ಮಕ್ಕಳಾಗುವಂಥದ್ದು ಇಂಪಾಸಿಬಲ್, ರೈಟ್? ಆಕೆಯ ಹೊಟ್ಟೆಯಲ್ಲಿ ನೀನು ಎಸ್, ಏನಾಗಿತ್ತಂದರೆ ಆ ಥರ ಹೊಟ್ಟೆಯಲ್ಲಿ ತುಂಬ ಫ್ಯಾಟ್ ಆಗಿತ್ತು ಆಕೆ ಹೊಟ್ಟೆ ಒಳಗಡೆ ಗರ್ಭಕೋಶದಲ್ಲಿ. ಡಾಕ್ಟ್ರ್ ಹೇಳಿದರು ಮಕ್ಕಳಾಗುವಂಥ ಚಾನ್ಸೇ ಇಲ್ಲ ಅಂತ ಹೇಳಿದ್ದು. ಮತ್ತು ಅದಕ್ಕೆ ಒಂದು ಅಲ್ಲಿ ಒಬ್ಬರು ನರ್ಸ್ ಇದೆ, ಹೆಡ್ ನರ್ಸ್ ಇದ್ದರು. ಅವರೇನು ಹೇಳ್ತಿದ್ರು ಅಂದರೆ ಇದಕ್ಕೆ ದೊಡ್ಡ ಕೋರ್ಸ್ ಮಾಡಬೇಕು, ಲಕ್ಷಗಟ್ಟಲೆ ಖರ್ಚು ಮಾಡಬೇಕಂತ ಹೇಳಿದ್ದು. ನಾನು ಆವಾಗ ನನ್ನ ಒಂದೇ ನಂಬಿಕೆ, ದೇವರಲ್ಲಿ ಒಂದೇ ನಂಬಿಕೆ, ದೇವರು ಮಾಡೇ ಮಾಡ್ತಾರೆ, ದೇವರಲ್ಲಿ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಅಂತ ನನಗೆ ಒಂದು. ನಾವು ಹೆಂಗೆ ಅಂದರೆ ಇಲ್ಲಿ ಬೆಳೆದು ಬಂದಂಥ ಚರ್ಚೆ ಆ ಥರ ಇತ್ತು. ನಂಬಿಕೆಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಬಂದು. ಪಾಸ್ಟರ್ ರೋಷಲೋಬ್ ಅವರ ವಾಕ್ಯ ನಮಗಿಂತ ಹೆಚ್ಚಾಗಿ ನೀವು ಕೇಳಿದ್ದೀರ. ಅವರ ವಾಕ್ಯ, ದೇವರು ಅವರ ಮುಖಾಂತರ ಮಾತನಾಡುವಂಥ ವಾಕ್ಯ, ಅದು ನಮ್ಮನ್ನು ಎಂಥವರನ್ನು ಬೇಕಾದರೆ ಒಂದು ಸಲ ಎದ್ದು ನಿಲ್ಲಿಸ್ತದೆ. ಯಾವ ಸ್ಥಿತಿಯಲ್ಲಿದ್ದವ್ರನ್ನು ಬೇಕಾದರೆ ಎದ್ದು ನಿಲ್ಲಿಸ್ತದೆ. ಆ ವಾಕ್ಯದಿಂದಲೇ ಇವತ್ತು ನಾವು ಇಲ್ಲಿ ಜಾಗದಲ್ಲಿ ನಿಂತಿದ್ದೇವೆ. ಅದನ್ನು ನಾನು ದೇವರಿಗೆ ಸ್ತೋತ್ರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಅನೇಕ ಸಮಯದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ದೇವರು ನಂಬಿದ ನಂತರ, ಆದರೆ ಆ ನಂಬಿಕೆ ವಾಕ್ಯ ಇರುವುದರಿಂದಲೇ ನಾವು ಇವತ್ತು ದೇವರ ಸನ್ನಿಧಾನದಲ್ಲಿ ಬ್ಯಾಕ್ಸ್ಲೈಟ್ ಆಗದೆ ದೇವರ ಸನ್ನಿಧಾನದಲ್ಲಿ ಮತ್ತೆ ಎದ್ದು ನಿಂತಿದ್ದೇವೆ. ಇಲ್ಲಾದರೆ ಕೆಲವರು ಏನು ಮಾಡ್ತಾರೆ, ಕೆಲವೊಂದು ಸಲ ಏನಾದರೂ ತಪ್ಪುಗಳನ್ನು ಮಾಡಿದಾಗ ಅಂದುಕೊಳ್ಳೋದು ಇಲ್ಲಿಗೆ ಮುಗಿಯಿತು, ಇಟ್ ಈಸ್ ಫಿನಿಶ್. ಸೈತಾನ ದೊಡ್ಡ ಕೆಲಸ ಮಾಡುವಂಥ ಇಟ್ ಈಸ್ ಫಿನಿಶ್, ಇನ್ನು ಮುಗಿಯಿತು ನಿಮ್ಮ ಕತೆ, ಇನ್ನು ನೀವು ರಿಪೆಂಟ್ ಆದ್ರೂ ಏನು ಪ್ರಯೋಜನ ಇಲ್ಲ, ಇಲ್ಲಿಗೆ ಮುಗಿಯಿತು ಅಂತ ಸೈತಾನ ನಮ್ಮೊಟ್ಟಿಗೆ ಆತನ ಥಾಟ್ ಆಗ್ತಾನೆ. ಆದರೆ ದೇವರ ಕೃಪೆಯಿಂದ ನಮಗೆ ಒಂದು ದೊಡ್ಡ ಮಿರಕಲನ್ನು ಈ ಜಾಗದಲ್ಲಿ ಇಟ್ಟಿದ್ದಾನೆ. ಪಾಸ್ಟರ್ ಬಾಯಲ್ಲಿ ಅಂಥ ವಚನಗಳನ್ನು ದೇವರು ಇಟ್ಟಿದ್ದಾನೆ. ಅದರಿಂದ ಅನೇಕರು ಇಂಥ ವಚನಗಳನ್ನು ಕೇಳಿಕೊಂಡು ಇದು ನಿಂತಿದ್ದೀರ. ಆದರೆ ನನ್ನ ಮಿಸಸ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಅದರಲ್ಲಿ ಎಗ್ರಿ ಆದರು, ದೇವರ ವಾಕ್ಯದ ಮುಖ ಎಗ್ರಿ. ಸಿಸ್ಟರ್ ರಶ್ಮಿ ಅವರು ಹೇಳುವಾಗ ಅವರು ಎಗ್ರಿ ಆದರು. ಹೋಗ್ತಾಯಿದ್ರು, ಕೋರ್ಸ್ ಮಾಡುವಂಥ ಸ್ಟಾರ್ಟ್ ಮಾಡಿದೆವು, ಮತ್ತು ತೊಟ್ಟಮ್ಗೆ ಬಂದೆವು. ತೊಟ್ಟಮ್ ಬಂದಾಗ ರಶ್ಮಿ ಅವರ ಮುಖಾಂತರ ದೇವರು ಮಾತಾಡಿದರು. ಏನು ಮಾತಾಡಿದ್ರು ಅಂದರೆ, ಈ ವರ್ಷದಲ್ಲಿ ನೀವು ಗಂಡು ಮಗುವನ್ನು, ಆದರೆ ಒಂದು ಮಿರಕಲ್ ಈ ವರ್ಷ ಅಲ್ಲ, ಅದೇ ತಿಂಗಳಲ್ಲಿ ಅವಳು ಅದೇ ತಿಂಗಳು ಕನ್ಸೀವ್ ಆಗಿದ್ದಳು. ಅದೇ ತಿಂಗಳು ಇವತ್ತು ಹೇಳಿದಾದರೆ ನಾವು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಟೆಸ್ಟ್ ಮಾಡುವಾಗ ಅದು ಚಿಕ್ಕದೊಂದು ಇದು ಕೊಡ್ಬೇಕು, ಆದರೆ ಟೆಸ್ಟ್ ಮಾಡುವಾಗ ಅದೇ ತಿಂಗಳಲ್ಲಿ ಎಂಡ್ ಆಗೋ ಒಳಗಡೆ ಚೆಕ್ ಮಾಡುವಾಗ ಪಾಸಿಟಿವ್. ದೇವರು ಅಂಥ ದೊಡ್ಡ ಕಾರ್ಯ ಮಾಡಿದ್ರು. ಯಾಕಂದರೆ ನಾವು ನಂಬಿದಾಗ ಆಗದಂಥ ಕಾರ್ಯ ಯಾವುದೂ ಇಲ್ಲ. ನಮ್ಮ ನಂಬಿಕೆ ದೇವರನ್ನು ಮಹಿಮೆ ಪಡಿಸ್ತದೆ. ನಾವು ಯಾವ ರೀತಿ ನಂಬ್ತೇವೋ ಅದರ ಮೇಲೆ ಡಿಪೆಂಡ್ ಆಗಿದೆ. ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರ. ಅವನಿಗೆ ಒಂದಲ್ಲ, ದೇವರು ಎರಡು ಕೊಟ್ಟಿದ್ದಾನೆ. ನಮ್ಮ ರೇಮ ರೀಸದ್ದು ಬರ್ತ್ಡೇ ಇದು. ರೀಸನದ್ದು 1 ವರ್ಷದ ಬರ್ತ್ಡೇ, ರೇಮನದ್ದು 5 ವರ್ಷದ ಬರ್ತ್ಡೇಗೆ ಬಂದಿದ್ದರು ಆ ಮಗುವನ್ನು ಇಟ್ಕೊಂಡು. ಆಗ ಸಿಸ್ಟರ್ ಒಂದು ಡಿಸೈರ್ ಮಾಡಿದ್ರಂತೆ, ನನಗೂ ಕೂಡ ಇನ್ನೊಂದು ಮಗು ಇದ್ರೆ ಒಳ್ಳೆ ಅಂತ. ನೆಕ್ಸ್ಟ್ ಮಂತ್ ಕನ್ಸೀವ್. ದೇವರು 2 ಮಕ್ಕಳನ್ನು ಕೊಟ್ಟಿದ್ದಾನೆ. ಬ್ಲೆಸ್ ಯು ಪ್ರದೀಪ್, ಗಾಡ್ ವಿಲ್ ಯೂಸ್ ಯು ಮೈಟಿಲಿ. ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಯೂಸ್ ಮಾಡ್ತಾನೆ. ಯು ವಿಲ್ ನೆವರ್ ಬಿ ದ ಸೇಮ್. ವಿಲ್ ಲವ್ ಯು. ಥ್ಯಾಂಕ್ ಯು. ಓಕೆ, ಹೇಳ್ರಿ, ನಾವಿದ್ದ ಹಾಗೆ ಇರುವುದಿಲ್ಲ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಆದರೆ ತುಂಬ ವಾಕ್ಯ ನೀವು ಕೇಳ್ಬೋದು, ಬಟ್ ಯಾವ ವರ್ಡನ್ನು ಅಂಗೀಕಾರ ಮಾಡುತ್ತೀರಿ ಆ ವರ್ಡ್ ನಿಮ್ಮಲ್ಲಿ ಏನು ಮಾಡ್ತದೆ, ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತದೆ. ನಿನ್ನೆ ಬಂದು ನಮ್ಮ ಅನಿಲ್ ಬದರೊಂದು ಟೆಸ್ಟ್ ಮನಿ ಕೊಡ್ತಾ ಇದ್ದರು. ಹೇಳ್ಬೋದು, ಅನಿಲ್ ಬದರ್ ಟೆಸ್ಟ್ ಮನಿ ಕೊಡ್ತಾ ಇದ್ದರು. ಇದರ ವರ್ಕ್ ಆಗ್ತಾ ಇದೆಯಲ್ಲ, ಅವರೇ ಮಾಡಿದರು. ಇದನ್ನು ಅವ್ರು ಮಾಡುವಾಗ ಅದರ ಜವಾಬ್ದಾರಿಯನ್ನು ಅವರು ವಹಿಸಿದರು. ಅದಕ್ಕೆ 4 ಡೋರ್ ಇದೆ, ರೈಟ್? ಫ್ರೇಮ್ ಮತ್ತು ಡೋರ್. ಅದನ್ನು ತಂದು ಅವರ ಫ್ಯಾಕ್ಟ್ರಿಯಲ್ಲಿ ಆಗ್ತದೆ ಅದು. ಅದನ್ನು ತಂದು ಫಿಟ್ ಮಾಡಿದರು. ಫಿಟ್ ಮಾಡಿದ ನಂತರ ನಾನು ಒಂದು ಮಾತು ಹೇಳಿದೆ, ಅನಿಲ್ ಬಿಲ್ ಕೊಡು. ಅದಕ್ಕೆ ಅನಿಲ್ ಬದರ್ ಹೇಳಿದ, ಫಸ್ಟ್ ಬಿಲ್ ಬೇಡ, ಇದು ನನ್ನ ಲೆಕ್ಕದಲ್ಲಿ ಸೀಡ್ ಅಂತ ಹೇಳಿದ. ನಾನು ಒಂದೇ ವರ್ಡ್ ಹೇಳಿದೆ, ಬ್ಲೆಸ್ ಯು. 1 ವರ್ಡ್. ನಿನ್ನೆ ಶುಕ್ರವಾರ ನಾವು ಮಾತಾಡುವಾಗ ಅಲ್ಲಿವರೆಗೆ ಒಂದು ದಿನ ಕೂಡ ಅವನು ನೆಗೆಟಿವ್ ಮಾತಾಡಲಿಲ್ಲ, ಏನು ಹೇಳಲಿಲ್ಲ. ಅವನಿಗೆ ಸುಮಾರು 15 ದಿನದಿಂದ ಎಲ್ಲಿ ಕೂಡ ಕೆಲಸ ಇಲ್ಲ. ಅವನ ವರ್ಕರ್ ಇದ್ದಾರೆ 3.
ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಡೋರ್ಗಳನ್ನು ಫ್ರೇಮ್ಗಳನ್ನು ಸ್ಟೋರ್ ಮಾಡಿಡ್ತಾ ಇದ್ದಾರೆ, ಮಾಡಿ 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 ಸ್ಟೋರ್ ಮಾಡಿರ್ತಾರೆ, ತುಂಬ ಸ್ಟೋರ್ ಆಗಿ ಹೋಗಿದೆ. ಓಕೆ, ಅವನಿಗೆ ದಿನಕ್ಕೆ 1,000 ಕೂಡ ಇಂಪಾರ್ಟೆಂಟ್ ಆ ಸಮಯದಲ್ಲಿ, ಆ 15 ದಿನದಲ್ಲಿ. ಬಟ್ ಯಾವಾಗ ಅವನು ಡೋರನ್ನು ಇಲ್ಲಿ ಫಿಟ್ ಮಾಡಿದ, ಬ್ಲೆಸ್ ಯು ಅಂತ ಹೇಳಿದೆ, ಅದನ್ನು ರಿಸೀವ್ ಮಾಡಿದ, ನೆಕ್ಸ್ಟ್ ಡೇ ಎಲ್ಲ ಡೋರ್ಗಳು ರಿಲೀಸ್, ಸೇಲ್. ಡೋರ್ ಫ್ರೇಮ್ ಏನೆಲ್ಲ ಸ್ಟೋರ್ ಮಾಡಿ, ಎಷ್ಟು ಸ್ಟೋರ್ ಮಾಡಿ ಇಟ್ಟಿದ್ದ ಅಷ್ಟು ದಿವಸ ಎಲ್ಲ ಬಿಡದೆ. ಅಷ್ಟು ಮಾತ್ರ ಅಲ್ಲ, ನೆಕ್ಸ್ಟ್ ಒಂದು ಓಷನೇ ಓಪನ್ ಆಯಿತು. ಯಾವುದಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, 2 ಬಿಲ್ಡಿಂಗ್ಗಳ ಕೆಲಸ ಇವರಿಗೆ ಓಪನ್ ಆಯಿತು. ಆ್ಯಕ್ಚುಲಿ ಅಲ್ಲಿ ಫೈಬರ್ ಡೋರ್ ಹಾಕುವಂಥ ಪ್ಲ್ಯಾನ್ ಅವರು ಮಾಡಲಿಲ್ಲ. ನೀನು ಹೇಳುವ. ತಂದೆ ನಮಗೆ ಸ್ತೋತ್ರ. ಯಾವತ್ತು ನಾನು ಇಲ್ಲಿ ಡೋರ್ ಹಾಕಿದ್ದೆ ಆವಾಗ ಪಾಸ್ಟ್ ಹೇಳಿದಾಗೆ ಕೆಲಸದ್ದು ತುಂಬ ಒಂದು ಇದಿತ್ತು. ಅದು ನಾನೇನು ಮಾಡ್ತಿದ್ದೆ ಅಂದರೆ ಫ್ರೇಮನ್ನು ಸ್ಟಾಕ್ ಮಾಡಿ ಇಡ್ತಾ ಇದ್ದೆವು, ಒಂದು ನಂಬಿಕೆ ಇತ್ತು ಎಲ್ಲ ಹೋಗ್ತದೆ ಅಂತೇಳಿ. ಯಾವತ್ತು ಇಲ್ಲಿ ಫ್ರೇಮ್ ಹಾಕುವ ಟೈಮಲ್ಲಿ ಎಷ್ಟೊಂದು ಅಂದರೆ ನಾವೀಗ ಸ್ಟೋರ್ ಮಾಡುವಾಗ ಮೆಟೀರಿಯಲ್ ನಮ್ಮದು ಸ್ಟಾಕ್ ಆಗಿರ್ತದೆ, ನೆಕ್ಸ್ಟ್ ಮೆಟೀರಿಯಲ್ ತಗೊಳ್ಬೇಕು, ಅದಕ್ಕೆ ಪೇಮೆಂಟ್ ಬೇಕು. ಏನಿತ್ತಂದರೆ ಆ ಸಮಯದಲ್ಲಿ 1,000 ಬರುಸ ಒಂದು ಅಗತ್ಯ ಇತ್ತು ಆ ರೀತಿಯಲ್ಲಿ. ಅವಾಗ ಇಲ್ಲಿ ಫ್ರೇಮ್ ಹಾಕುವಾಗ ನನಗೆ ಒಳಗಿಂದ ಆಯಿತು ಇದರ ಪೇಮೆಂಟ್ ತಗೊಳ್ಬಾರ್ದು ಅಂತ ಫಾಸ್ಟಿಗೆ ಹೇಳಿದ್ದು, ಇದರದ್ದು ಬಿಲ್ ಕೊಡು ಅಂತೇಳಿ. ನಾನು ಹೇಳಿದ್ದೆ ಫಾಸ್ಟ್ ಅದು ಇರಲಿ ಅಂತ ಹೇಳಿದ್ದೆ. ಅದಕ್ಕೆ ಒಂದು ಮಾತು ಹೇಳಿದರು, ಬ್ಲೆಸ್ ಅಂತೇಳಿ, ಅದನ್ನು ರಿಸೀವ್ ಮಾಡಿದೆ. ಆವಾಗ ನಾನು ಎಷ್ಟು ಫ್ರೇಮ್ ಸ್ಟಾಕ್ ಮಾಡಿ ಇಟ್ಟಿದ್ದೇನೋ ಅದೆಲ್ಲ ಸೇಲ್ ಆಯಿತು. ಅದರ ಒಟ್ಟಿಗೆ ಪುನಃ ಸಣ್ಣ ಸಣ್ಣದು 2 ಫ್ಲ್ಯಾಟ್ ಇದ್ದು ಆರ್ಡ್ರ್ ಬಂತು, ಅದು ಮಾಡ್ತಾಯಿದ್ದೇವೆ. ಅದರ ನಂತರ ಒಂದು ದೇವರು ದೊಡ್ಡ ಮಿರಕಲ್ ಮಾಡಿದರು. ಏನಂದರೆ ಒಂದು ದೊಡ್ಡ ಫ್ಲ್ಯಾಟ್ ಆಗ್ತಾ ಉಂಟು. ಅದು 1 ವರ್ಷ ಹಿಂದೆ ನನ್ನ ಹತ್ರ ಅವರು ಕೊಟೇಶನ್ ತಗೊಂಡಿದ್ರು, 1 ವರ್ಷದ ಹಿಂದೆ. ಮತ್ತೇನು ಮಾಡಿದ್ರು ಅಂತ ಅವರು ಈಗ ಒಂದು WBC ಒಂದೊಂದು ಬರ್ತಾ ಉಂಟು, ನಮ್ಮದು ಮೋಲ್ಡೆಡ್ ಫೈಬರ್ಸ್, ಅದು WBC ಒಂದು ಬರ್ತದೆ. ಅವರು ಏನು ಮಾಡಿದ್ರು ಅಂದರೆ ಅದಕ್ಕೆ ಹೋದರು. ಅವರು ಅದಕ್ಕೆ ಹೋಗಿ ಎಲ್ಲ ಬಿಲ್ಡಿಂಗ್ ಕೆಳಗೆ ಗ್ರೌಂಡ್ ಫ್ಲೋರಿಂದ 6 ಫ್ಲೋರ್ ತನಕ ಎಲ್ಲದಕ್ಕೆ ಅವರು ಆಲ್ಮೋಸ್ಟ್ ಫ್ಲೋರಿಂಗ್ ಮಾಡಿ ಟೈಲ್ಸ್ ಹಾಕಿ ಎಲ್ಲ ಫಿನಿಶಿಂಗ್ ಆಗಿದ್ದೆ. ಅದು ಅವರು ಚೇಂಜ್ ಮಾಡುವುದು ಚಾನ್ಸೇ ಇಲ್ಲ. ಅಂದರೆ ಮೋಲ್ಡೆಡ್ WBCಯಿಂದ ಮೋಲ್ಡೆಡಿಗೆ ಬರೋದು. ಯಾಕಂದರೆ ಅದಕ್ಕೆ ಒಂದು 4 ಇಂಚು ಸಾಕು ಜಾಗ. ಅವರು ಗ್ರನೇಡ್ ಫ್ರೇಮ್ ಹಾಕಿದ್ರೆ 8 ಇಂಚು ಬೇಕು, ಆಗಲ್ಲ. ನಾನು ಹೋಗಿ ನೋಡಿದ್ದೆ ಮಿಡ್ಲಲ್ಲಿ, ಅದೆಲ್ಲ ಅವರು ಅಷ್ಟು ಬಿಟ್ಟಿದ್ರು. ಅಂದರೆ ನೋ ಚಾನ್ಸ್, ಬರುವ ಚಾನ್ಸೇ ಇಲ್ಲ. ಅಂದರೆ ಇಡೀ ಬಿಲ್ಡಿಂಗ್ದು ಅವರು ಟೈಲ್ಸ್ ಕಟ್ ಮಾಡಬೇಕು ಇದಕ್ಕೆ ಚೇಂಜ್ ಮಾಡೋದಾದರೆ. ಮತ್ತು ಯಾವತ್ತು ಇಲ್ಲಿ ನಾನು ಅದು ಬಿತ್ತಿದ್ದೇನೋ ಪಾಸ್ಟರ್ ಬಾಯ್ ಬ್ಲೆಸ್ ಅಂತ ಬಂತ, ಅದು ಒಂದು ವಾರದಲ್ಲಿ ನನಗೆ ಫೋನ್ ಬಂತು. ಅವ್ರ ಹತ್ರ ಫೋನ್ ಬಂದು ಕರೆದು ರೇಟ್ ತಗೊಂಡು ನಾನು ಹೇಳಿದ ರೇಟಿಗೆ ಅವ್ರು ನನಗೆ ಓಕೆ ಮಾಡಿದರು. ಇದು ತಂದೆ ದೇವರು ಮಾಡಿ ದೊಡ್ಡ ಅದ್ಭುತ. ಅಂದರೆ ನಾನಲ್ಲಿ ಹೋಗಿ ನೋಡುವಾಗ ಆ 4 ಇಂಚ್ ಇದ್ದದನ್ನು ಎಲ್ಲ ಟಾಯ್ಲೆಟ್ ಬಾತ್ರೂಮಲ್ಲಿ ಅದನ್ನು 8 ಇಂಚಿಗೆ ಕಟ್ಟಿಂಗ್ ಮಾಡಿದ್ದಾರೆ. ತುಂಬ ಕೆಲಸ ಕಟ್ಟಿಂಗ್ ಮಾಡಿ ಇದು ಗ್ರಾನೈಟ್ ಫ್ರೇಮ್ ಹಾಕಿ ಈಗ ನನಗೆ ಡೋರಿದು ಆರ್ಡರ್ ಕೊಟ್ಟಿದ್ದಾರೆ. ನಾನಿದು ಯಾಕೆ ಹೇಳ್ತೇನೆ ಅಂತಂದರೆ ತಂದೆ ದೇವರು ಮಾಡಿದ ಅದ್ಭುತ ಉಪಕಾರ. ಯಾಕಂದ್ರೆ ನಾನು 4 ಡೋರ್ ಕೊಟ್ಟಿದ್ದೆ, ಅದು ಗೊತ್ತಾಗಲಿಲ್ಲ ಅಂತ ನಾನು ಹೇಳೋದಲ್ಲ. ಅದು ತಂದೆ ದೇವರು ನನ್ನ ಜೀವಿತದಲ್ಲಿ ಮಾಡಿದ ದೊಡ್ಡ ಒಂದು, ಅದು ಅಷ್ಟೇ ಅಲ್ಲ, ಅದರಲ್ಲಿ 2 ಬಿಲ್ಡಿಂಗ್ ಆಗ್ತಾ ಉಂಟು. ಒಂದು ಆಲ್ಮೋಸ್ಟ್ ಫಿನಿಶಿಂಗ್ ಆಗಿದೆ, ಇನ್ನೊಂದು ಆಗ್ತಾ ಉಂಟು. ಅವ್ರು ಹೇಳಿದರು 2 ಬಿಲ್ಡಿಂಗ್ಸ ನಮ್ಗೆ ಆಗಬೇಕು, 2 ಬಿಲ್ಡಿಂಗ್ಸ ನೀನೇ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ತಂದೆ ದೇವರು ನಮಗೆ ಸ್ತೋತ್ರ. ಹಲ್ಲೆಲೂಯ. ದೇವರ ಕೃಪೆ ಇಲ್ಲದನ್ನು ಇರುವಾಗೆ ಕ್ರಿಯೇಟ್ ಮಾಡಿಕೊಡುತ್ತದೆ. ಹಲ್ಲೆಲೂಯ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆ ಅದರದ್ದು ನಾವು ಅಡ್ವಾಂಟೇಜ್ ತೆಗೊಳ್ಳಿಕ್ಕೆ ಕಲಿಯಬೇಕು. ಇಟ್ ವಿಲ್ ಮೇಕ್ ಯು ಪ್ರೊಡಕ್ಟಿವ್ ಆ್ಯಂಡ್ ಫ್ರೂಟ್ಫುಲ್. ಒಂದು ಲ್ಯಾಂಡಲ್ಲಿ ಎಷ್ಟೇ ಗೊಬ್ಬರ ಇದ್ದರೂ, ಎಷ್ಟೇ ಮಿನರಲ್ ಇದ್ದರೂ, ಎಷ್ಟೇ ಒಳ್ಳೆ ಲ್ಯಾಂಡ್ ಇದ್ದರೂ, ಆ ಗಿಡ ಪಾಟಿನಿಂದ ಕೆಳಗೆ ನೆಲಕ್ಕೆ ಎಲ್ಲಿವರೆಗೆ ಹೋಗುವುದಿಲ್ಲವೋ ಅದು ಪ್ರೊಡ್ಯೂಸ್ ಮಾಡಿ ಕೊಡುವುದಿಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ನೀತಿವಂತರು ಖರ್ಜೂರದ ಮರದ ಹಾಗೆ ಬೆಳೆಯುವರು, ಲೆಬನೋನ್ನ ದೇವದಾರ ವೃಕ್ಷದ ಹಾಗೆ ವೃದ್ಧಿ ಆಗುವರು, ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟು ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಹಲ್ಲೆಲೂಯ. ನಾವು ಬೆಳೆಯಬೇಕು. ಹಲ್ಲೆಲೂಯ. ಅದರಿಂದ
ಟೆಸ್ಟ್ ಮನಿ ಏನು ಮಾಡುತ್ತದೆ ಅಂತ ಹೇಳಿದ್ರೆ ಅನೇಕರನ್ನು ಎನ್ಕರೇಜ್ ಮಾಡುತ್ತದೆ, ಉತ್ತೇಜನ ಪಡಿಸ್ತದೆ. ಅದರಿಂದ ದೇವರ ವಾಕ್ಯವನ್ನು ಅಳವಡಿಸಿಕೊಳ್ಳಿರಿ. ಯುವರ್ ಲೈಫ್ ವಿಲ್ ನೆವರ್ ಬಿ ದ ಸೇಮ್. ಕೇವಲ ಒಂದು ನಾರ್ಮಲ್ ಲೈಫನ್ನು ಜೀವಿಸಬೇಡ್ರಿ. ಲಿವ್ ಎ ಸೂಪರ್ ನ್ಯಾಚುರಲ್ ಲೈಫ್. ಹೇಳ್ರಿ, ಸೂಪರ್ ನ್ಯಾಚುರಲ್ ಲೈಫ್. ಯೇಸುವನ್ನು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಈಸ್ ನಾಟ್ ಎ ನ್ಯಾಚುರಲ್ ಮ್ಯಾನ್, ಈಸ್ ಎ ಸೂಪರ್ ನ್ಯಾಚುರಲ್ ಮ್ಯಾನ್. ಹೇಳ್ರಿ, ಐ ಆಮ್ ಎ ಸೂಪರ್ ನ್ಯಾಚುರಲ್. ಹೇಳ್ರಿ, ನಾನು ಅಸಾಧಾರಣವಾದ ವ್ಯಕ್ತಿ. ನಾನು ಏನು ಒಳಗಿದ್ದೇನೆ ಅದು ಎಷ್ಟೋ ಪಟ್ಟು ಹೊರಗಿನವನಿಗಿಂತ ದೊಡ್ಡವನು. ಯಾಕಂದರೆ ನಾವು ಕರ್ತನ ಆತ್ಮದೊಂದಿಗೆ ನಾವು ಒಂದು ಆತ್ಮವಾಗಿದ್ದೇವೆ. ದೇವರ ವಾಕ್ಯ ಹೇಳ್ತೇವೆ, ನಾವು ದೇವರಿಂದ ಹುಟ್ಟಿದವರು, ನಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಯಾವಾಗಲೂ ನಾವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಬೇಕು. ಈ ಸತ್ಯಾಂಶಗಳನ್ನು ಧ್ಯಾನ ಮಾಡಬೇಕು. ಈ ಸತ್ಯಾಂಶಗಳನ್ನು ನಾವು ಮೆಡಿಟೇಟ್ ಮಾಡಬೇಕು. ಕೇವಲ ನಾರ್ಮಲ್ ಆಗಿ ನಾವು ಜೀವಿಸುವುದಲ್ಲ, ದಿನ ಹೋದ ಹಾಗೆ ಹೋಗ್ತದೆ ಅಂತನೂ. ಗಾಡ್ ಹಸ್ ಕಾಲ್ಡ್ ಅಸ್ ಫಾರ್ ದ ಪರ್ಪಸ್. ದೇವರು ನಿಮ್ಮನ್ನು ಒಂದು ಉದ್ದೇಶಕ್ಕೋಸ್ಕರ ಕರೆದಿದ್ದಾನೆ. ರೈಟ್. ಫಸ್ಟ್ ಜೋಸೆಫ್ ಅವರು ಪ್ರೀಚ್ ಮಾಡ್ತಾ ಇದ್ದರು, ನಾನು ನನ್ನ ಇಷ್ಟವನ್ನು ಮಾಡಲಿಕ್ಕೆ ಬರಲಿಲ್ಲ, ನನ್ನನ್ನು ಕಳಿಸಿದ ಆತನ ಇಷ್ಟವನ್ನು ಮಾಡಲಿಕ್ಕೆ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಯೇಸು ಸ್ವಾಮಿ ಹೇಳಿದ, ರೈಟ್. ಸಬ್ಮಿಟ್ಟಿಂಗ್ ಯುವರ್ ವಿಲ್ ಟು ಗಾಡ್ಸ್ ವಿಲ್, ನಿಮ್ಮ ಚಿತ್ತವನ್ನು ದೇವರ ಚಿತ್ತಕ್ಕೆ ನೀವು ಒಪ್ಪಿಸಿಕೊಟ್ಟಾಗ ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ರೈಟ್ ಪ್ಲೇಸ್, ಇನ್ ದ ರೈಟ್ ಪರ್ಪಸ್. ಪುನಃ ನಾನು ಹೇಳ್ತೇನೆ, ನಿಮ್ಮ ಜೀವಿತವನ್ನು ನೀವು ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಟ್ಟಾಗ, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಾಗ ನೀವು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಪ್ಲೇಸಲ್ಲಿರುತ್ತೆ. ದ ಗ್ರೇಟೆಸ್ಟ್ ಪ್ರೊಟೆಕ್ಷನ್ ಇನ್ ದ ವರ್ಲ್ಡ್ ಇಸ್ ದ ವಿಲ್ ಆಫ್ ಗಾಡ್. ರೈಟ್. ನಾನು ಮೊದಲು ಕೂಡ ಹೇಳಿದೆ, ವರ್ಲ್ಡ್ ಟ್ರೇಡ್ ಸೆಂಟರ್ 2001 ಬೀಳುವಾಗ ಒಂದು ಸಹೋದರಿಗೆ ದೇವರಾತ್ಮ ಹೇಳಿದ, ಡಾಕ್ಟರ್ ಆಕೆಗೆ ಹೇಳಿದ, ಒಂದು ಮಿಷನರಿ ಟ್ರಿಪ್ ಆಗಿ ನೀನು ಅಫ್ಘಾನಿಸ್ತಾನಕ್ಕೆ ಹೋಗಬೇಕು ಅಂತ ಒಂದು ಟೀಮ್ ಹೋಗ್ತಿತ್ತು. ಶಿ ವಾಸ್ ಅ ಡಾಕ್ಟರ್. ದೇವರ ಹತ್ರ ಸ್ಪಷ್ಟವಾಗಿ ಮಾತಾಡಿದ. ಆಗ ಆಕೆ ಇಬ್ಬರ ಚಿತ್ತಕ್ಕೆ ಒಳಪಡಬೇಕು. ಒಂದು ಗಂಡ ಹೇಳಿದ, ನೀನು ಹೋಗುವುದು ಬೇಡ. ಗಂಡ ಹೇಳಿದ, ನೀನು ಹೋಗುವುದು ಬೇಡ, ಅಫ್ಘಾನಿಸ್ತಾನ ಸೇಫ್ ಪ್ಲೇಸ್ ಅಲ್ಲ, ಅಲ್ಲಿ ಬೇರೆ ಬೇರೆ ಇದ್ದಾರೆ ಇದು ಇಟ್ಕೊಂಡು. ನೀವೊಬ್ಬ ಅಫ್ಘಾನಿಸ್ತಾನಕ್ಕೆ ಯಾವ ಡಾಕ್ಟರ್ ಬ್ರೋ ಹೋಗಿದ್ದ, ಅವನು ತೋರಿಸ್ತಾ ಇದ್ದ, ಇಲ್ಲಿ ಬೇಂಡೆ ಮಾರಿದಾಗ ಇಲ್ಲಿ ಗನ್ನು ಮಾರ್ತಾರೆ, ತರಕಾರಿ ಮಾರಿದ ಹಾಗೆ. ಹೌದು, ರೈಟ್. ಹಾಗೆ ಫ್ರೀ ಸಿಗ್ತದೆ ಅಲ್ಲಿ, ಬಟ್ ಸೇಫ್ ಪ್ಲೇಸ್ ಅಲ್ಲ. ಆಕೆ ಗಂಡ ಹೇಳಿದ ಬೇಡ, ತಂದೆ ಹೇಳಿದ ಬೇಡ. ಕಡೆಗೆ ಅವರೊಂದು ಸೇವೆಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದರು, ಒಬ್ಬ ದೇವ ಸೇವಕನಿಗೆ. ನಾವು ಆ ದೇವ ಸೇವಕನ ಹತ್ರ ಕೇಳುವ, ಅವನು ಏನು ಡೈರೆಕ್ಷನ್ ಕೊಡ್ತಾನೆ ನೋಡುವ ಅಂತ. ಸೇವಕರ ಹತ್ರ ಹೇಳಿದ್ರು, ಸೇವಕರೇ, ನೀವು ನನ್ನ ಗಂಡ ಹೇಳಿದ ಪತ್ನಿಗೆ ಹೇಳ್ರಿ, ತಂದೆ ಹೇಳಿದ ಮಗಳಿಗೆ ಹೇಳ್ರಿ, ನೋಡಿ ಆಕೆ ಮಿಷನರಿ ಆಗಿ ಕೆಲವು ದಿನ ಮಿಷನ್ ಟ್ರಿಪ್ಪಿಗೋಸ್ಕರ ಅಫ್ಘಾನಿಸ್ತಾನಕ್ಕೆ ಹೋಗ್ತಾಳಂತೆ, ಅದು ಸೇಫ್ಟಿ ಪ್ಲೇಸ್ ಅಲ್ಲ, ಆಕೆ ಹೋಗುವುದು ಬೇಡ. ಅದಕ್ಕೆ ಆ ದೇವ ಸೇವಕ ಹೇಳಿದ, ಲೋಕದಲ್ಲಿ ಸೇಫೆಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿದರೆ ದೇವರ ಚಿತ್ತ. ವಿಲ್ ಆಫ್ ಗಾಡ್ ಈಸ್ ಅ ಸೇಫೆಸ್ಟ್ ಪ್ಲೇಸ್. ಅನೇಕರು ಅನ್ನಿಸ್ತರು ಅಮೆರಿಕ ಸೇಫ್ ಅಂತ. ಆಗ ಬಟ್ 2 ಫ್ಲೈಟ್ಗಳು ಬಂದು ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಬಡಿದವು. ಬಟ್ ಆಕೆ ಹೋಗಲಿಲ್ಲ. ಆಕೆ ತನ್ನ ಗಂಡ ಮತ್ತು ತಂದೆಯ ಚಿತ್ತಕ್ಕೆ ಒಳಪಡಬೇಕಾಯಿತು. ಆಕೆ ಹೋಗಲಿಲ್ಲ. ಬಟ್ ಆ ವರ್ಲ್ಡ್ ಟ್ರೇಡ್ ಸೆಂಟರ್ ಬೀಳುವಾಗ ಆಕೆ ಕೂಡ ಸತ್ತು ಹೋದಳು. ಸೇವಕ ಮೊದಲೇ ಹೇಳಿದ್ದ, ಗೈಡ್ ಮಾಡಿದ್ದ, ಸೇಫೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್, ಸುರಕ್ಷಿತ ಜಾಗ ಯಾವುದಾದ್ರೂ ಇರುವುದಾದರೆ ಅದು ದೇವರ ಚಿತ್ತ. ಹಲ್ಲೆಲೂಯ. ನಿಮಗೆ ನ್ಯಾಚುರಲ್ ಗ್ರೀನರಿ ಆಗಿ ಕಾಣಬಹುದು, ನ್ಯಾಚುರಲ್ ನಿಮಗೆ ಸೇಫ್ ಪ್ಲೇಸ್ ಆಗಿ ಕಾಣಬಹುದು. ಬಟ್ ದೇವರಿಗೆ ಗೊತ್ತು ಸೇಫ್ ಪ್ಲೇಸ್ ಯಾವುದು ಅಂತ.
ದೇವರಿಗೆ ಗೊತ್ತು ರಕ್ಷಣೆ ಸಂರಕ್ಷಣೆಯ ಜಾಗ ಯಾವುದಂತ ದೇವರಿಗೆ ಗೊತ್ತು. ಲೋತ ನೋಡಿದ್ದು ಗ್ರೀನರಿ, ಲೋತ ನೋಡಿದ್ದು ಅಭಿವೃದ್ಧಿ, ಲೋತ ನೋಡಿದ್ದು ಸಮೃದ್ಧಿ, ಅದು ಸೇಫ್ ಪ್ಲೇಸ್, ನನ್ನ ಫ್ಯೂಚರ್ ಅಲ್ಲಿದೆ ಅಂತ ನೋಡಿದ. ಬಟ್ ಅಲ್ಲಿ ಬೆಂಕಿ ಇದ್ದದ್ದನ್ನು ಲೋತ ನೋಡಲಿಲ್ಲ, ದೇವರು ನೋಡಿದ್ದ. ಹಲೋ, ಕೇಳ್ತಾ ಇದ್ದೀರಾ? ಅದಕ್ಕೋಸ್ಕರ ಯೇಸು ಸ್ವಾಮಿ ಗೆಸ್ಸೇಮನಿ ತೋಟದಲ್ಲಿ ಒಂದು ಪ್ರಾರ್ಥನೆ ಮಾಡಿದ. ಏನು ಪ್ರಾರ್ಥನೆ ಮಾಡಿದ? ಇವತ್ತು ಗೆಸ್ಸೇಮನಿ ಅಂತ ಹೆಸರಿಡಬಹುದು, ಬಟ್ ಆ ಪ್ರಾರ್ಥನೆ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಪ್ರೇಯರ್? ವಾಟ್ ಇಸ್ ದ ಪ್ರೇಯರ್? ವಾಟ್ ಇಸ್ ದ ಪ್ರೇಯರ್? ತಂದೆ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಬಟ್ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನೆರವೇರಲಿ. ದೇವರು ಯೇಸುವಿನ ಹೆಜ್ಜೆಗಳನ್ನು ನೇಮಿಸಿದ. ಯೇಸು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಉದ್ದೇಶಕ್ಕೆ ಆತನು ಶಿಲುಬೆಗೆ ಹೋಗಲಿಕ್ಕೆ ತಂದೆಯಾದ ದೇವರ ಚಿತ್ತಾನುಸಾರವಾಗಿ ತನ್ನನ್ನು ಒಪ್ಪಿಸಿಕೊಟ್ಟದ್ದು ಗೆಸ್ಸೆಮನಿ ತೋಟದಲ್ಲಿ. ಎಲ್ಲಿ? ಗೆಸ್ಸೆಮನಿ ತೋಟದಲ್ಲಿ. ಗೆಸ್ಸೆಮನಿ ಅಂತ ಹೆಸರಿಟ್ಟಾಗ ನಮಗೆ ಪ್ರೊಟೆಕ್ಷನ್ ಇರುವುದಿಲ್ಲ. ಗೆಸ್ಸೆಮನಿ ಏನು ಮಾತಾಡ್ತಂತ ಹೇಳಿದ್ರೆ, ಯೇಸು ಸ್ವಾಮಿ ತನ್ನ ಜೀವಿತವನ್ನು ದೇವರ ಉದ್ದೇಶಕ್ಕೆ ಸಮರ್ಪಣೆ ಮಾಡಿದ, ದೇವರ ಚಿತ್ತಾನುಸಾರವಾಗಿ ಸಮರ್ಪಣೆ ಮಾಡಿದ. ತಂದೆ, ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ ಅಂತ. ಈ ಪ್ರಾರ್ಥನೆಯನ್ನು ಎವ್ರಿ ಡೇ ನೀವು ಮಾಡ್ತಾ ಇದ್ದೀರಾ? ಅನೇಕ ರೀತಿಯ ಪ್ರಾರ್ಥನೆಗಳಿವೆ. ಫೇತ್ ಪ್ರೇಯರ್ ಇದೆ, ವಿಜ್ಞಾಪನೆ ಪ್ರೇಯರ್ ಇದೆ, ಇಂಟರ್ಸೆಷನ್ ಪ್ರೇಯರ್, ಕಾನ್ಸಕ್ರೇಷನ್ ಪ್ರೇಯರ್ ಅಂತ ಇದೆ. ಇದು ಪ್ರಾರ್ಥನೆ ಒಮ್ಮೆ ಮಾಡುವುದಲ್ಲ, ಇದು ಪ್ರಾರ್ಥನೆ ಪುನಃ ಪುನಃ ನಾವು ಮಾಡಬೇಕು. ಎವ್ರಿ ಮಾರ್ನಿಂಗ್ ಮಾಡಬೇಕು, ಈವ್ನಿಂಗ್ ಮಾಡಬೇಕು. ತಂದೆ, ನೀನು ಏನು ಹೇಳ್ತಿ ಅದನ್ನು ನಾನು ಮಾಡ್ತೇನೆ, ವಿಲ್ಫುಲಿ, ನಾಟ್ ಫ್ರಮ್ ಯುವರ್ ಹೆಡ್. ನಿಮ್ಮ ಹೆಡ್ನಿಂದ ಅಲ್ಲ, ನಿಮ್ಮ ಹಾರ್ಟ್ಫುಲಿ ನೀವು ಕೇಳಬೇಕು. ತಂದೆ, ನೀನು ಏನು ಹೇಳ್ತಿ ಅದನ್ನು ಮಾಡ್ತೇನೆ, ಎಲ್ಲಿಗೆ ಹೋಗಲು ಹೇಳ್ತಿ ನಾನು ಹೋಗ್ತೇನೆ. ಯಾವಾಗ ನೀನು ಒಪ್ಪಿಸ್ತಿ ಹಾರ್ಟ್ಫುಲಿ, ನಿನ್ನ ಹೆಜ್ಜೆಗಳು ಸ್ಪಿರಿಚುವಲ್ ಲೊಕೇಶನಲ್ಲಿ ಆರ್ಡೇನ್ ಆಗುತ್ತವೆ. ಪ್ರೈಸ್ ಗಾಡ್. ಎಲ್ಲಿ? ಸ್ಪಿರಿಚುವಲ್ ಲೊಕೇಶನ್ ಆರ್ಡೇನ್ ಆಗುತ್ತದೆ. ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶದಲ್ಲಿ ಇರ್ತಿ, ಯು ವಿಲ್ ಎಸ್ಕೇಪ್ ಫ್ರಮ್ ಮೆನಿ ಪ್ರಾಬ್ಲಮ್. ಅನೇಕ ಸಮಸ್ಯೆಗಳಿಂದ ನೀನು ಎಸ್ಕೇಪ್ ಆಗುತ್ತೆ, ತಪ್ಪಿಸಲ್ಪಡುತ್ತೆ. ಅದರಿಂದ ಈ ಮುಂಜಾನೆ ವೇಳೆಯಲ್ಲಿ ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ. ಪಾಸ್ಟರ್ ಜೋಸೆಫ್ ಅವರು ಇದನ್ನು ಪ್ರೊಫೆಟಿಕ್ ಆಗಿ ಪುನಃ ಮಾತಾಡಿದ್ದಾರೆ. ಪ್ರೇಸ್ ಗಾಡ್. ದಿಸ್ ದ ಮಂತ್ ಆಫ್ ಪ್ರೊಟೆಕ್ಷನ್. ಹಲ್ಲೆಲೂಯಾ. ಪ್ರೊಟೆಕ್ಷನ್ ಯಾರಿಗೆ ಅಂತ ಹೇಳಿದರೆ, ಯಾರು ದೇವರ ಉದ್ದೇಶಕ್ಕೆ ತನ್ನನ್ನು ಒಪ್ಪಿಸಿಕೊಡುತ್ತಾರೆ. ಪ್ರೈಸ್ ಗಾಡ್. ತಂದೆ, ನಾನು ನನ್ನ ಇಷ್ಟವನ್ನು ಮಾಡಲಿಕ್ಕೆ ನಾನು ಬರಲಿಲ್ಲ, ನನ್ನ ಇಷ್ಟವನ್ನು ನಾನು ಮಾಡಲಿಕ್ಕೆ ಬರಲಿಲ್ಲ, ನನ್ನನ್ನು ಕಳಿಸಿದ ಆತನ ಇಷ್ಟವನ್ನು ನಾನು ಮಾಡಲಿಕ್ಕೆ ಬಂದಿದ್ದೇನೆ. ಮೇ ಬಿ ನಿಮ್ಮ ಫ್ಲೆಶ್ ಕೇಳಲಿಕ್ಕಿಲ್ಲ, ನಿಮ್ಮ ಶರೀರ ಕೇಳಲಿಕ್ಕಿಲ್ಲ ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡ್ಲಿಕ್ಕೆ, ಬಟ್ ನಾವು ನಮ್ಮ ಇಷ್ಟವನ್ನು ಮಾಡುವವರಲ್ಲ. ಕಮನೇಡಿ, ನಾವು ನಮ್ಮ ಇಷ್ಟವನ್ನು ಮಾಡುವವರಲ್ಲ, ನಾವು ದೇವರ ಇಷ್ಟವನ್ನು ಮಾಡುವರಾಗಿದ್ದೇವೆ. ಕಮಾನ್, ಪಕ್ಕದವರಿಗೆ ಹೇಳ್ರಿ, ನಾವು ದೇವರ ಇಷ್ಟವನ್ನು ಮಾಡುವರಾಗಿದ್ದೇವೆ. ಜೀವಿಸುವವರು ಇನ್ನು ಮುಂದೆ ತಮಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗೋಸ್ಕರ ಜೀವಿಸಬೇಕೆಂದು ಆತನು ಎಲ್ಲರಿಗೋಸ್ಕರ ಸತ್ತನು. ಕೇಳ್ತಾ ಇದ್ದೀರಾ? ಇನ್ನು ಜೀವಿಸುವವರು ಯಾರೆಲ್ಲ ನೀವು ಜೀವಿಸ್ತಾ ಇದ್ದೀರಿ, ನಿಮಗೋಸ್ಕರ ಜೀವಿಸುವುದಲ್ಲ. ನಿಮಗೋಸ್ಕರ ಜೀವಿಸುವಂಥದ್ದು ಸೆಲ್ಫಿಶ್ನೆಸ್, ಸ್ವಾರ್ಥ. ಜೀವಿಸುವವರು ಇನ್ನು ಮುಂದೆ ಬಾರ್ನ್ ಅಗೇನ್ ಆದವನು, ಸ್ಪೆಷಲಿ ಬಾರ್ನ್ ಅಗೇನ್ ಆದವನು. ಕೆಲವು ಕೇಳ್ತಾರೆ, ಪಾಸ್ಟರ್ ಬಾರ್ನ್ ಅಗೇನ್ ಹೋದ್ರು ಯಾಕೆ ಸಡನ್ಲಿ ಟಟ ಹೋಗ್ತಾರೆ ಅಂತ. ಕೆಲವರು ಬಾರ್ನ್ ಅಗೇನ್ ಆಗದವ್ರು 90 years ಇರ್ತಾರೆ. ದೇವರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ 90 years. ಯಾಕೆ ಗೊತ್ತಾ? ಅಟ್ಲೀಸ್ಟ್ ಅವ್ರು ಯೇಸುವನ್ನು ಅಂಗೀಕಾರ ಮಾಡಿ ದೇಹ ಬಿಡುವ ಮುಂಚೆ ನಿತ್ಯತ್ವಕ್ಕೆ ಹೋಗಲಿ ಅಂತ. ಹಲೋ, ಕೇಳ್ತಾ ಇದ್ದೀರಾ? ದೇವರ ಉದ್ದೇಶ ಏನು? ಒಬ್ಬನು ನಾಶ ಆಗಬಾರದು, ಒಬ್ಬನು ನಿತ್ಯತ್ವವನ್ನು ಕಳಕೊಳ್ಳಬಾರದು.
ನಿತ್ಯ ಬೆಂಕಿ ಇದೆ, ನಿತ್ಯ ಜೀವ ಇದೆ. ನಾವು ಯೇಸುವನ್ನು ಅಂಗೀಕಾರ ಮಾಡಿದ್ದು ಈ ಲೋಕದ ಮೋಜು ಮಸ್ತಿಗೋಸ್ಕರ ಅಲ್ಲ. ಯೇಸುವನ್ನು ನಾವು ಅಂಗೀಕಾರ ಮಾಡಿದ್ದು ನಾವು ನಿತ್ಯತ್ವಕ್ಕೆ ಆತನ ಒಟ್ಟಿಗೆ ನಾವು ಜೀವಿಸಬೇಕು, ನಿತ್ಯತ್ವಕ್ಕೆ ಆತನ ಒಟ್ಟಿಗೆ ನಾವು ಇರಬೇಕು. ಆತನು ಈ ಲೋಕಕ್ಕೆ ಬಂದದ್ದು ನಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕೆ, ದ ಇಟರ್ನಲ್ ಲೈಫ್. ಅಫ್ಕೋರ್ಸ್ ನಾವು ಇವತ್ತು ದೇಹವನ್ನು ಬಿಟ್ಟರೆ ಯೇಸುವನ್ನು ಅಂಗೀಕಾರ ಮಾಡಿದ್ದು ಅಬ್ಸೆಂಟ್ ಫ್ರಮ್ ದ ಬಾಡಿ, ಪ್ರೆಸೆಂಟ್ ವಿತ್ ದ ಲಾರ್ಡ್. ಬಟ್ ಇಲ್ಲಿ ದೇವರು ನಮ್ಮನ್ನು ಯಾಕೆ ಇಟ್ಟಿದ್ದಾನೆ? ಯಾಕೆ ಇಟ್ಟಿದ್ದಾನೆ? ಯೇಸು ಸ್ವಾಮಿ ಆತನಿಗೆ ಏನು ಇಲ್ಲಿ ಬರಲಿಕ್ಕೆ ಅಗತ್ಯ ಇರಲಿಲ್ಲ. ಹಲೋ, ಯಾವ ಅಗತ್ಯ ಇರಲಿಲ್ಲ. ಅವನು ಈ ಲೋಕಕ್ಕೆ ಬಂದದ್ದು ಒಂದು ಉದ್ದೇಶಕ್ಕೋಸ್ಕರ, ಅವನಿಗೋಸ್ಕರ ಬಂದದಲ್ಲ. ಅವನು ಬಂದದ್ದು ನನಗೋಸ್ಕರ ಮತ್ತು ನಿನಗೋಸ್ಕರ. ಅವನಿಗೋಸ್ಕರ ಸಾಯುವಂತ ಅಗತ್ಯ ಇರಲಿಲ್ಲ. ಅವನು ಸತ್ತದ್ದು ನಿನಗೋಸ್ಕರ ಮತ್ತು ನನಗೋಸ್ಕರ. ಅವನು ಯಾವತ್ತೂ ಅವನಿಗೋಸ್ಕರ ಬದುಕಲಿಲ್ಲ. ಆತನು ಬದುಕಿದ್ದು ದೇವರಿಗೋಸ್ಕರ ಮತ್ತು ನಿನಗೋಸ್ಕರ ಮತ್ತು ನನಗೋಸ್ಕರ. ಆತನು ಸತ್ತದ್ದು ಅವನಿಗೋಸ್ಕರ ಅಲ್ಲ, ಆತನು ಸತ್ತದ್ದು ನನಗೋಸ್ಕರ ಮತ್ತು ನಿನಗೋಸ್ಕರ. ಆತನು ಸತ್ತದ್ದು ಎಲ್ಲ ಮನುಷ್ಯರು ಸತ್ತ ಹಾಗೆ ಅವನು ಸಾಯಲಿಲ್ಲ. ಆತನು ಸತ್ತದ್ದು ನಮ್ಮನ್ನು ನಿತ್ಯ ನರಕದಿಂದ, ನಿತ್ಯ ಬೆಂಕಿಯಿಂದ ಬಿಡಿಸೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತನು. ಹಲ್ಲೆಲೂಯ! ಎಂಥ ತ್ಯಾಗ, ಎಂಥ ಸ್ಯಾಕ್ರಿಫೈಸ್ ಆತನು ಮಾಡಿದ. ಇವತ್ತು ನಾವು ಬಾರ್ನ್ ಅಗೇನ್ ಆದವರು, ಹೊಸದಾಗಿ ಹುಟ್ಟಿದವರು, ಯೇಸುವನ್ನು ಅಂಗೀಕಾರ ಮಾಡಿದವರು, ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ? ನೀವು ದೇವರಿಗೋಸ್ಕರ ತೀರ್ಮಾನ ಮಾಡಿದಾಗ ಉಳಿದೆಲ್ಲ ಸಂಗತಿಗಳು ನಿಮ್ಮದು ಸೆಟಲ್ ಆಗ್ತವೆ. ನೀವು ದೇವರಿಗೋಸ್ಕರ ಜೀವಿಸಿದಾಗ ಗುಂಪು ಮಿಡತೆ, ಚೂರು ಮಿಡತೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ, ವರ್ಷಗಳು ರೆಸ್ಟೋರ್ ಆಗುತ್ತವೆ. ಟೈಮ್ ವಿಲ್ ರೆಸ್ಟೋರ್. ನೀವು ದೇವರಿಗೋಸ್ಕರ ಜೀವಿಸಿದಾಗ ನೀವು ಈ ಲೋಕದ ಚಿಂತೆಯನ್ನು ಮಾಡುವುದಿಲ್ಲ, ನೀವು ಕೇರ್ ಮಾಡುವುದಿಲ್ಲ. ನೀವು ಯಾವಾಗಲೂ ಸುವಾರ್ತೆಯನ್ನು ಹೇಳುವುದರಲ್ಲಿ ಬ್ಯುಸಿ ಆಗಿರ್ತೀರಿ. ಸುವಾರ್ತೆಯನ್ನು ಹೇಳುವ ವ್ಯಕ್ತಿಗೆ ಪರಲೋಕ ಸನ್ಮಾನ ಮಾಡುತ್ತದೆ. ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೀತದೆ, ಗೊತ್ತಾ? ಹಲೋ, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ ಪರಲೋಕ ಸೆಲೆಬ್ರೇಟ್ ಮಾಡುತ್ತದೆ. ಪರಲೋಕದ ಗಮನ ನಿನ್ನ ಮೇಲೆ ಇರ್ತದೆ. ಪರಲೋಕದ ದೇವದೂತರು ನಿನ್ನ ಸೇವೆಗೆ ಬರುತ್ತಾರೆ. ದೇ ಆರ್ ಅಂಡರ್ ಇನ್ಸ್ಟ್ರಕ್ಷನ್ ಫಾರ್ ಯುವರ್ ಮಿನಿಸ್ಟ್ರಿ. ನಿಮಗೇನು ಬೇಕೋ ಇಮಿಡಿಯೇಟ್ಲಿ ಅವರು ತಂದು ಬರುತ್ತಾರೆ. ನಿಮಗೇನು ಅಗತ್ಯ ಇದೆಯೋ ಇಮಿಡಿಯೇಟ್ಲಿ ಅವರು ಬರ್ತಾರೆ. ಯಾಕಂದ್ರೆ ಯು ಆರ್ ಎ ಬಿಸಿ ಮ್ಯಾನ್ ಸೇವಿಂಗ್ ದ ಸೋಲ್ಸ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಿನ್ನ ಸೇವೆಗೋಸ್ಕರ ಅವ್ರು ಬರ್ತಾರೆ. ಯಾಕೆ? ನೀನು ಪರಲೋಕದ ರಾಯಭಾರಿ ಆಗಿದ್ದಿ, ನೀನು ಪರಲೋಕದ ರಿಪ್ರೆಸೆಂಟೇಟಿವ್ ಆಗಿದ್ದಿ, ನೀನು ಪರಲೋಕದ ಮಹಿಮೆಯನ್ನು ಇತರಿಗೆ ಹೇಳುವರಾಗಿದ್ದಿ, ಯೇಸುವಿನ ಬಗ್ಗೆ ಇತರಿಗೆ ಹೇಳುವರಾಗಿದ್ದಿ, ಅನೇಕರನ್ನು ಬೆಂಕಿಯ ಬಾಯ ಒಳಗಿಂದ ನೀನು ರಕ್ಷಿಸುವನಾಗಿದ್ದಿ. ನಿನ್ನ ಉಳಿದ ಎಲ್ಲ ಸಂಗತಿಗಳನ್ನು ಕೇರ್ ಮಾಡಲಿಕ್ಕೆ ಅವರಿಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಡಲ್ಪಡುತ್ತದೆ. ಇಡೀ ಪರಲೋಕದ ಗಮನ ನಿನ್ನ ಮೇಲೆ ಇರುತ್ತದೆ. ಇಲ್ಲಿ ಕೇಳ್ರಿ, ಒಬ್ಬ ಮನುಷ್ಯನನ್ನು, ಯಾರಾದರೂ ಒಬ್ಬ ಮನುಷ್ಯನನ್ನು, ಒಬ್ಬ ಮಿನಿಸ್ಟರ್ ಮಗನನ್ನು, ಮಿನಿಸ್ಟರ್ ಮಗಳನ್ನು ಯಾವುದೊಂದು ಬಿಲ್ಡಿಂಗ್ ಅಲ್ಲಿ ಬೆಂಕಿ ಬಿತ್ತು. ಒಬ್ಬ ಸಾಹಸ ಮಾಡಿ ಹೋಗಿ ಆ ಬೆಂಕಿಯ ಒಳಗೆ ಹೋಗಿ ಬೆಂಕಿಯಿಂದ ಎಳೆದು ರಕ್ಷಿಸಿದಾಗ ಇಡೀ ದೇಶದ ಗಮನ ಆ ವ್ಯಕ್ತಿಯ ಮೇಲೆ ಇರ್ತದೆ. ಇಡೀ ದೇಶದ ಯೂಟ್ಯೂಬ್, ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಶೇರಿಂಗ್ ಎಂಥದ್ದು ಎಲ್ಲ ನ್ಯೂಸ್ಗಳಲ್ಲಿ ಅಲ್ಲಿ ಈ ವ್ಯಕ್ತಿ ತನ್ನ ಜೀವಿತವನ್ನು ಹಂಗನ್ನು ತೊರೆದು ಆ ಮಿನಿಸ್ಟರ್ನ ಮಗನನ್ನು ಬೆಂಕಿಯ ಬಾಯ ಒಳಗಿಂದ ಎಳೆದು ರಕ್ಷಿಸಿದ್ದಾನೆ. ಇಡೀ ದೇಶದ ಗಮನ ಆ ವ್ಯಕ್ತಿಯ ಮೇಲೆ ಇರ್ತದೆ. ನಿಮಗೆ ಗೊತ್ತಾ? ಅದು ಟೆಂಪ್ರರಿ ಬೆಂಕಿ. ಬಟ್ ಒಬ್ಬ ವ್ಯಕ್ತಿಗೆ ನೀವು ಸುವಾರ್ತೆಯನ್ನು ಕೊಡುವುದಂತ ಹೇಳಿದರೆ ಒಬ್ಬ ವ್ಯಕ್ತಿಯನ್ನು ನಿತ್ಯ ಬೆಂಕಿಯಿಂದ ಎಳೆದು ನೀವು ರಕ್ಷಿಸ್ತೀರಿ. ಇಡೀ ಪರಲೋಕದ ಗಮನ ನಿನ್ನ ಮೇಲೆ ಇರ್ತದೆ. ದೇವದೂತರ ಗಮನ ನಿನ್ನ ಮೇಲೆ ಇರ್ತದೆ. ತಂದೆಯಾದ ದೇವರ ಗಮನ ನಿನ್ನ ಮೇಲೆ ಇರ್ತದೆ. ಯೇಸುವಿನ ಗಮನ ನಿನ್ನ ಮೇಲೆ ಇರ್ತದೆ. ಪವಿತ್ರಾತ್ಮನು ನಿನ್ನ ನಡೆಸ್ತಾನೆ. ದಿಸ್ ನಾಟ್ ಎ ಸ್ಟೋರಿ, ದಿಸ್ ರಿಯಾಲಿಟಿ. ನೀವು ದೇವರ ಮನೆಗೋಸ್ಕರ ಮಾಡಿದಾಗ ದೇವರು ನಿನ್ನ ಮನೆಗೋಸ್ಕರ ಮಾಡುತ್ತಾನೆ.
ನಿನ್ನ ಉಳಿದ ಎಲ್ಲ ಸಮಯ ಗುಂಪು ಮಿಡತೆ, ಚೂರು ಮಿಡತೆ, ಸ್ಟಾಪ್ ಆದದ್ದು ಎಲ್ಲವನ್ನು ದೇವರು ಸೆಟಲ್ ಮಾಡುತ್ತಾನೆ. ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡ್ರಿ, ಉಳಿದ ಎಲ್ಲ ಸಂಗತಿಗಳು ನಿಮಗೆ ಸಿಗುತ್ತವೆ. ಡೋಂಟ್ ಲಿವ್ ಎ ಸೆಲ್ಫಿಶ್ ಲೈಫ್. ಎಸ್, ಹಲ್ಲೆಲೂಯಾ. ಸ್ವಾರ್ಥದ ಜೀವಿತವನ್ನು ಜೀವಿಸಬೇಡ್ರಿ, ಕರ್ತನಿಗೋಸ್ಕರ ಜೀವಿಸಿರಿ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ಇವತ್ತಿನಿಂದ ಪ್ರಾರ್ಥನೆ ಮಾಡಿ, ತಂದೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ. ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡುತ್ತೇನೆ. ನೀನು ಎಲ್ಲಿ ಹೋಗಲಿಕ್ಕೆ ಹೇಳ್ತೀಯೋ ನಾನು ಹೋಗ್ತೇನೆ. ನೀವು ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿದಾಗ ನಿಮ್ಮ ಜೀವಿತದ ಅನೇಕ ಬಿರುಗಾಳಿಗಳು ತನ್ನಷ್ಟಕ್ಕೆ ತಣ್ಣ ಆಗ್ತದೆ. ಯೋನನಿಗೆ ದೇವರು ಹೇಳಿದ ತಾರ್ಷೀಷಿಗೆ ಹೋಗು ಅಂತ. ಯೋನ ಶಿಪ್ ಹಿಡಿದ. ಎಲ್ಲಿ ಹೋಗ್ಲಿಕ್ಕೆ? ನಿನ್ನೆವೆಗೆ. ದೇವರು ಹೋಗ್ಲಿಕ್ಕೆ ಹೇಳಿದ್ದೆ ಎಲ್ಲಿ ಅವನಿಗೆ? ನಿನ್ನೆವೆಗೆ, ರೈಟ್? ಅವನೆಲ್ಲಿ ಹೋದ? ತಾರ್ಷೀಷಿಗೆ ಹೋದ. ಶಿಪ್ ಹಿಡಿದು ತಾರ್ಷೀಷ್ ಮನೆ ಕೂತ್ಕೊಂಡಿದ್ದಾನೆ. ಸ್ಟಾರ್ಟ್ ಆಯಿತು ಒಂದು ಬಿರುಗಾಳಿ. ಬಿರುಗಾಳಿ ಬಂದು ಇವನಿಗೆ ಗೊತ್ತು ನಾನೇ ಅಂತ. ಅವರು ತಮ್ಮ ಸಾಮಾನುಗಳನ್ನು ಕೆಳಗೆ ಹಾಕ್ತಾರೆ, ಶಿಪ್ಪನ್ನು ಲೈಟ್ ಮಾಡ್ತಾರೆ, ಅವರವರ ದೇವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಇವನು ಮಾತ್ರ ಆರಾಮ್ ಮಲಗಿದ್ದಾನೆ, ಒಳ್ಳೆ ನಿದ್ರೆ, ರೈಟ್? ಆಗ ಅವನಿಗೆ ಗೊತ್ತು ಈ ಬಿರುಗಾಳಿ ಹುಟ್ಟಿದ್ದು ನನ್ನಿಂದ. ಅವನು ಹೇಳ್ತಾನೆ, ನೀವೊಂದು ಕೆಲಸ, ನೀನು ಅವನು ನೆಪ್ಪಿಸ್ತಾರೆ, ನಿನ್ನ ದೇವರು ನೀನು ಪ್ರಾರ್ಥನೆ ಮಾಡುವಂತ. ನೀನು ಯಾಕೆ ಮಲಗಿದ್ದಿ? ನಿನ್ನ ದೇವರಾದರೂ ಪ್ರಾರ್ಥನೆ ಕೇಳಿ ನಮ್ಮನ್ನು ರಕ್ಷಿಸಲಿಕ್ಕಿದ್ದಾನೆ. ನೀವೊಂದು ಕೆಲಸ ಮಾಡಿ, ನನ್ನ ಕಟ್ಟಿ ಸೀದ ಸಮುದ್ರಕ್ಕೆ ಬಿಸಾಡಿಬಿಡಿ, ಎಲ್ಲ ಸರಿ ಆಗ್ತದೆ. ಅವ್ರಿಗೆ ಹೆದರಿಕೆ ಆಯಿತು. ಮೊದಲೇ ಬಿರುಗಾಳಿ ಬಂದು ಇವನು ಬಿಸಿಡಿದ್ರೆ ಇನ್ನೂ ಜಾಸ್ತಿ ಆಗಿ ಏನಾಗುವುದಿಲ್ಲ, ಬಿಸಾಡಿಬಿಡಿ. ಅವನು ಬಿಸಾಡ್ತಾರೆ, ಬಿರುಗಾಳಿ ಶಾಂತ ಆಗ್ತದೆ. ಆದರೂ ಕೂಡ ಯೋನನನ್ನು ದೇವರು ಪ್ರೀತಿಸಿ ದೊಡ್ಡ ತಿಮಿಂಗಿಲಕ್ಕೆ ಅಪ್ಪಣೆ ಕೊಡ್ತಾನೆ. ತಿಮಿಂಗಿಲ ಹೋಗಿ ಯೋನನನ್ನು ನುಂಗುತ್ತದೆ. ಎಂಥ ಒಂದು ಸೇಫ್ಟಿ ಪ್ಲೇಸ್, ರೈಟ್? ತಿಮಿಂಗಿಲಕ್ಕೆ ಒಳಗೆ ಹೋದರೆ ಕರಗಿ ಹೋಗ್ತಾನೆ. ತಿಮಿಂಗಿಲಕ್ಕೆ 3 ದಿನ ಹೊಟ್ಟೆಗಿಲ್ಲ, ಊಟ ಮಾಡಲಿಲ್ಲ. ತಿಮಿಂಗಿಲದ ಹೊಟ್ಟೆಯ ಒಳಗೆ ಇವನು ಫುಲ್ಲು ಸುರಕ್ಷಿತ. ಎಲ್ಲ ವೆಂಟಿಲೇಟರ್, ಆಕ್ಸಿಜನ್, ಏನೆಲ್ಲ ಬೇಕು ದೇವರು ಪ್ರೊವೈಡ್ ಮಾಡಿಟ್ಟಿದ್ದಾನೆ. ನೀವೀಗ ನೋಡೋದಲ್ಲ ಸಬ್ಮೆರಿನ್, ಅದೆಲ್ಲ ದೇವರದ್ದು ಒರಿಜಿನಲ್. 3 ದಿನ ಯೋನ ಒಳಗಿದ್ದ, ಏನಾಗಲಿಲ್ಲ. ಹೋಗಿ ಎಲ್ಲಿ? ನಿನೆವೆಗೆ, ರೈಟ್? ನಿನೆವೆಗೆ ಹೋಗಿ ಕಾರಿಬಿಟ್ಟು ಹೋಗಿ ಸುವಾರ್ತೆ ಸಾರು ಅಂತ. ನಿಮಗೆ ಮನಸ್ಸಿಲ್ಲ ಆದರೆ ದೇವರು ಕಟ್ಟಿಯಾದರೂ ಕಂಡೋಗ್ತಾನೆ. ಓಕೆ, ಸುವಾರ್ತೆ ಸಾರಲಿಕ್ಕೆ ಸ್ಟಾರ್ಟ್ ಮಾಡಿದ. ಹೇಳಿದ ಕೇವಲ 40 ಡೇಸ್, 40 ದಿನದಲ್ಲಿ ಇಲ್ಲೆಲ್ಲ ಜನರು ನಾಶವಾಗ್ತಾರೆ. ನಿಮ್ಮ ಪಾಪ ಜಾಸ್ತಿ ಆಗಿದೆ. ಏನು ಪ್ರೀಚ್ ಮಾಡಲಿಲ್ಲ, ದೇವರ ಕರುಣೆ ಪ್ರೀಚ್ ಮಾಡಲಿಲ್ಲ, ಪ್ರೀತಿ ಪ್ರೀಚ್ ಮಾಡಲಿಲ್ಲ. ಓನ್ಲಿ ಜಡ್ಜ್ಮೆಂಟ್. 40 ಡೇಸ್ ಉಳಿದಿದೆ ಅಷ್ಟೇ, ಓನ್ಲಿ 40 ಡೇಸ್. ಈ ಜನರು ಇವನು ಜಡ್ಜ್ಮೆಂಟ್ ಪ್ರೀಚ್ ಮಾಡಿದರು, ಆದರೆ ದೇವರು ಕನಿಕರ ಉಳ್ಳವನಂತ ಅವ್ರಿಗೆ ಗೊತ್ತಿತ್ತು. ಅವರು ಎಲ್ಲರೂ ಉಪವಾಸ ಮಾಡಿದರು, ಪ್ರಾರ್ಥನೆ ಮಾಡಿದರು. 40 ಡೇಸ್ನಲ್ಲಿ ಬರಬೇಕಾದ ಜಡ್ಜ್ಮೆಂಟ್ ಕ್ಯಾನ್ಸಲ್ ಆಯಿತು, ರೈಟ್? ಈಗ ಟೆನ್ಷನ್ ಯಾರಿಗೆ? ಯೋನನಿಗೆ ಟೆನ್ಷನ್, ಯಾಕೆ ಅವರು ಸಾಯಲಿಲ್ಲ ಅಂತ. ನನ್ನ ಪ್ರಾಫೆಸಿ ಫುಲ್ಫಿಲ್ ಆಗಲಿಲ್ಲ, ಈಗ ನನ್ನನ್ನು ಸುಳ್ಳು ಪ್ರವಾದಿ ಹೇಳ್ತಾರೆ. ಸಿಟ್ಟಿನಿಂದ ಹೋದ, ಒಂದು ಮರುಭೂಮಿಯಲ್ಲಿ ಒಳ್ಳೆ ಮಲಗಿದ್ದಾನೆ. ಇಮ್ಮಿಡಿಯೇಟ್ಲಿ ದೇವರೊಂದು ಸೋರೆಕಾಯಿ ಗಿಡ ಬರುವ ಹಾಗೆ ಮಾಡಿದ. ಅಪ್ಪಣ್ಣ ಒಂದೇ ದಿನದಲ್ಲಿ ಬೆಳೆಯಿತು. ಒಳ್ಳೆ ತಂಪಾದ ಗಾಳಿ ಬರ್ತಾ ಉಂಟು, ಅದು ಅಲ್ಲಾಡುವಾಗ. ಸುಖವಾಗಿ ಮಲಗುವಾಗ ದೇವರೊಂದು ಹುಳಕ್ಕೆ ಅಪ್ಪಣೆ ಕೊಟ್ಟ. ಹುಳ ಹೋಗಿ ಆ ಸೋರೆ ಗಿಡವನ್ನು ಕಚ್ಚಿಬಿಟ್ಟಿತ್ತು, ಸತ್ಯ ಹೋಯ್ತು. ಸ್ವಲ್ಪ ದಿನದಲ್ಲಿ ಇವನಿಗೆ ಸಿಟ್ಟು ಬಂತು, ನೀನು ಸರಿ ಇಲ್ಲ ದೇವರೇ, ಏನದು? ಅದಕ್ಕೆ ದೇವರು ಹೇಳ್ತಾನೆ, ನೀನು ಆ ಸೋರೆ ಗಿಡವನ್ನು ನಡಲಿಲ್ಲ, ನೀನು ಸೋರೆ ಗಿಡಕ್ಕೆ ನೀರು ಹಾಕಲಿಲ್ಲ, ಅದು ಒಂದೇ ದಿನದಲ್ಲಿ ಬೆಳೆಯಿತು, ಒಂದೇ ದಿನದಲ್ಲಿ ಸತ್ತು ಹೋಯಿತು. ನಿನಗೆ ಯಾಕೆ ಎಷ್ಟೊಂದು ಟೆನ್ಷನ್? ಎಡಗೈ ಬಲಗೈ ಅರಿಯದ ಆ ಜನರು ನಾಶವಾಗುವುದು ನನ್ನ ಚಿತ್ತ ಅಲ್ಲ. ಪ್ರೇರಿ, ಯಾವ ವ್ಯಕ್ತಿ ಕೂಡ ನಾಶವಾಗುವುದು ದೇವರ ಚಿತ್ತ ಅಲ್ಲ. ಅದಕ್ಕೆ ಯೆಹೋವನು, ನೀನು ಆ ಸೋರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ,
ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂತಹ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಇಂತಹ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನಿವೆಗಾಗಿ ನಾನು ಕನಿಕರ ಪಡಬಾರದೋ? ಹೇಳ್ರಿ, ನಮ್ಮ ದೇವರು ಕನಿಕರ ದೇವರು. ಯಾವ ಪ್ರೀಚರ್ ಕಂಡಮಿನೇಷನ್ ಪ್ರೀಚ್ ಮಾಡಿದ್ರು ನಿಮಗೆ ಗೊತ್ತಿರಲಿ, ನನ್ನ ದೇವರು ಕನಿಕರ ಉಳ್ಳವನು. ನಿಮ್ಮ ಹತ್ರ ಏನೇ ಮಿಸ್ಟೇಕ್ ಆಗಿದ್ರೆ ಕ್ವಿಕ್ಲಿ ರಿಪೆಂಟ್ ಆಗಿರಿ. ಮೆಸೇಜ್ ಆಗಿ ತಿಳ್ಕೊಳ್ಬೇಡಿ. ಲಾಸ್ಟ್ ಸಂಡೇ ನಾನು ಪ್ರೀಚ್ ಮಾಡಿದ್ದೆ. ದೇವರು ಮಾತಾಡುವಾಗ ಏನು ನೆಗೆಟಿವ್ ಮಾತಾಡಿದ್ರಿ, ಮರಣದ ಬಗ್ಗೆ ಮಾತಾಡಿದ್ರಿ, ಡೆತ್ ಬಗ್ಗೆ ಮಾತಾಡಿದ್ರಿ, ನಿಮಗೊಂದು ಆಪ್ಷನ್ ಇದೆ, ರಿಪೆಂಟ್. ಪರ್ಸನಲ್ ಆಗಿ ಹೇಳ್ತೀರಿ, ನಾನು ಸತ್ರೆ ಒಳ್ಳೇದಿತ್ತು ಅಂತ ನಿಮ್ಮ ವರ್ಡ್ಗಳು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನಿಲ್ಲುತ್ತವೆ. ದೇವರು ಸೇವಕನನ್ನು ಅಪಾಯಿಂಟ್ ಮಾಡುವುದು ಸಭೆಗೆ ಆತನ ಪರವಾಗಿ ಮಾತಾಡಲಿಕ್ಕೆ. ದ ಅನಾಯಿಂಟಿಂಗ್ ಏನು ಮಾಡ್ತದೆ? ಮಾತಾಡುತ್ತದೆ. ಎರಡು ಸಂಗತಿಗಳು ಮಾತಾಡ್ತದೆ. ಒಂದು ಪಾಸ್ಟ್ ಮಿಸ್ಟೇಕ್, ಪ್ರೆಸೆಂಟ್ ಕರೆಕ್ಷನ್ ಮಾತಾಡುತ್ತದೆ, ಫ್ಯೂಚರ್ ಮಾತಾಡುತ್ತದೆ. ಏನಾಗ್ತದೆ ಅಂತ, ಏನು 40 ದಿನದಲ್ಲಿ ಜಡ್ಜ್ಮೆಂಟ್ ಆಲ್ರೆಡಿ ಸ್ಟೋರ್ ಆಗಿತ್ತು ಅಲ್ಲಿ. ಒಂದು ವೇಳೆ ಇವರು ರಿಪೆಂಟ್ ಆಗದಿದ್ದರೆ 40 ದಿನದಲ್ಲಿ ಅವರು ನಾಶ ಆಗ್ತಿದ್ರು. 120 ಲಕ್ಷ ಜನ ಸಾಯ್ತಿದ್ರು. ಕೇಳ್ತಾ ಇದ್ದೀರಾ? ಬಟ್ ಅವ್ರು ಸಾಯೋದು ಉಳಿಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ಮೆಸೇಜ್ ಬಂದ ಕೂಡಲೇ ರಿಪೆಂಟ್ ಆದರು. ಸಂಡೆ ಬರುವಾಗ ಸುಮ್ಮನೆ ಒಂದು ಕತೆ ಕೇಳಿದಾಗೆ ಕೇಳಬೇಡ್ರಿ, ಎಲ್ಲ ಕಡೆ ಕೇಳಿ ಬಂದಾಗೆ ಕೇಳಬೇಡ್ರಿ. ಹಲೋ, ಕೇಳಬೇಡ್ರಿ. ಬಟ್ ದೇವರು ಮಾತಾಡುವಾಗ ನಿನ್ನ ಹತ್ರ ವೈಯಕ್ತಿಕವಾಗಿ ಮಾತಾಡ್ತಾನೆ. ಕ್ವಿಕ್ ಆಗಿ ರಿಪೆಂಟ್ ಆಗಿರಿ. ಡೋಂಟ್ ಕೀಪ್ ಎನಿ ಹೇಟ್ರೆಡ್ ವಿತ್ ಎನಿ ಒನ್. ಯಾರ ವಿಷಯದಲ್ಲಿಯೂ ದ್ವೇಷ ಇಡಬೇಡ್ರಿ. ರೈಟ್? ಇವತ್ತು ಕರ್ತನ ಮೇಜು. ರೈಟ್? ಮೊನ್ನೆ ನಾನು ಮಾತಾಡಿದ್ದೇನೆ. ಆ್ಯಕ್ಚುಲಿ ಕರ್ತನ ಮೇಜು ಇವತ್ತು, ಕರ್ತನ ಮೇಜಿನ ಬಗ್ಗೆ ಮೊನ್ನೆ ಮಾತಾಡಿದ್ದೇನೆ. ದೇವರಿಗೆ ಗೊತ್ತುಂಟು ಸೀಸನ್ ವರ್ಡ್ ಯಾವುದು ಅಂತ. ಆಗ ಮಾತಾಡುವಾಗ ನನಗೆ ಮಾತಾಡಲಿಕ್ಕೆ ಬೇಡ ಆ ವರ್ಡ್. ಮೊನ್ನೆ ಮಾತಾಡಿದ್ದು. ಇವತ್ತು ಕರ್ತನ ಮೇಜು ಅಲ್ಲ, ಕರ್ತನ ಮೇಜು ನೆಕ್ಸ್ಟ್ ಸಂಡೇ. ಬಟ್ ದೇವರು ಇನ್ಸ್ಪೈರ್ ಮಾಡಿದಾಗ ವಿ ಕ್ಯಾನ್ ಸ್ಪೀಕ್ ಎನಿ ಟೈಮ್. ಹಲ್ಲೆಲೂಯಾ. ಎನಿ ಟೈಮ್ ಓದುವ ವಚನವನ್ನು ಓದುವ. ಹನ್ನೊಂದನೇ ಅಧ್ಯಾಯ 27ನೇ ವಚನ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ನೆಕ್ಸ್ಟ್, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಪಾತ್ರೆಯಲ್ಲಿ ಕುಡಿಯಲಿ. ನೆಕ್ಸ್ಟ್, ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆಯೇ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಏನು? ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಜಡ್ಜ್ಮೆಂಟ್. ಹಲೋ, ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಶರೀರದಲ್ಲಿದ್ದ. ರೈಟ್? ಈಗ ಯೇಸು ಕ್ರಿಸ್ತನಿಗೆ ಫಿಸಿಕಲ್ ಶರೀರ ಇಲ್ಲ. ಆತನ ಶರೀರ ಬಾರ್ನ್ ಅಗೇನ್ ಆದ ನಾವೆಲ್ಲರೂ ಶರೀರವಾಗಿದ್ದೇವೆ. ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನಂಬರ್ 1, ನಾವು ಪರಸ್ಪರ ಒಬ್ಬರಿಗೊಬ್ಬರು ಏನಾಗಿದ್ದೇವೆ? ಅಂಗಗಳಾಗಿದ್ದೇವೆ. ಆದ್ದರಿಂದ ಅಂಗಗಳಾಗಿರುವ ಕಾರಣ ನಾವು ಒಬ್ಬರನ್ನೊಬ್ಬರು ಸಂರಕ್ಷಿಸೋರಾಗಿದ್ದೇವೆ. ರೊಟ್ಟಿಯ ತುಂಡು ಕೆಳಗೆ ಬಿದ್ದಾಗ, ಅಯ್ಯೋ ರೊಟ್ಟಿ ತುಂಡು ಬಿತ್ತು, ಅವರಿಗೆ ನಿದ್ರೆ ಬರುವುದಿಲ್ಲ ಆ ದಿವಸ. ಅದು ಸೂಚನೆ.
ಬಟ್ ನಿನ್ನ ಪಕ್ಕದಲ್ಲಿದ್ದನ್ನು ನೋಡಿ, ಅವನು ಕ್ರಿಸ್ತನ ದೇಹ. ಒಬ್ಬನು ಕೈ ಆದರೆ ಮತ್ತೊಬ್ಬನು ಕಾಲು, ಮತ್ತೊಬ್ಬನು ಕಾಲಾದರೆ ಮತ್ತೊಬ್ಬನು ಕಣ್ಣು, ಕಿವಿ. ನಾವು ಪರಸ್ಪರ ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ. ಯೇಸು ಕ್ರಿಸ್ತನು ನಿಮ್ಮನ್ನು ನನ್ನ ಅಂಗ ಅಂತ ಕರೀತಾನೆ. ರೈಟ್? ಯು ಕೆನಾಟ್ ಹೇಟ್ ಒನ್ ಎನದರ್. ನಾವು ಇನ್ನೊಬ್ಬರನ್ನು ದ್ವೇಷಿಸಲಿಕ್ಕೆ ಆಗುವುದಿಲ್ಲ. ಇನ್ನೊಬ್ಬರಿಗೆ ನೀನು ದ್ವೇಷಿಸುವುದು, ಇನ್ನೊಬ್ಬರ ಬಗ್ಗೆ ನೀನು ನೀನು ನೆಗೆಟಿವ್ ಮಾತಾಡೋದಿಲ್ಲ, ಬಟ್ ಇನ್ನೊಬ್ಬರ ಬಗ್ಗೆ ಜಡ್ಜ್ಮೆಂಟ್ ಮಾತಾಡುವಂಥದ್ದು, ಇಟ್ ವಿಲ್ ಟರ್ನ್ ಇನ್ ಟು ಯು. ನಾನು ಮೊನ್ನೆ ಶುಕ್ರವಾರ ಮಾತಾಡ್ತಾ ಇದ್ದೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡರೆ ಒಬ್ಬರಿಂದೊಬ್ಬರು ನಾಶವಾದಿರಿ. ಮೊನ್ನೆಂದು ಪಿಕ್ಚರ್ ಇತ್ತಲ್ಲ, ಅದು ಹಾಕಿ, ಅದು ಸಿಸ್ಟರ್ ಲಿನ್ಸಿ ಹಾಕಿ, ಎರಡು ಸಿಂಹಗಳು, ಒಬ್ಬ ಮುಳ್ಳಿನ ಮನುಷ್ಯ ಹೋಗ್ತಾನೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದೆ, ರೈಟ್? ಸೌಲನೇ ಸೌಲನೇ, ಯಾಕೆ ನಿನ್ನನ್ನು ಹಿಂಸಿಸ್ತಾ ಇದ್ದಿ? ಮುಳ್ಳುಗೋಲನ್ನು ಒದೆಯುವುದು ನಿನ್ನಿಂದ ಅಸಾಧ್ಯ. ಮುಳ್ಳುಗೋಲಿಗೆ ಒದಿದರೆ ಯಾರಿಗೆ ನೋವಾಗ್ತದೆ? ಓದಿದವನಿಗೆ. ಸಿಕ್ಕಿದರೆ ಹಾಕಿ, ಇಲ್ವಾ? ಯೇಸು ಯೇಸು ಇರಲಿ. ಮೀಡಿಯಾದವರು ಟೈಮಲ್ಲಿ ಅಲರ್ಟ್ ಆಗಿರಬೇಕು. ಇದು ನೋಡಿ, ಸ್ಪಿರಿಚುವಲ್ ವರ್ಲ್ಡಲ್ಲಿ ನೀವು ಇದೆ ನೋಡ್ತಾ ಇದ್ದೀರಾ? ಪುನಃ ಹಾಕಿ, 2-3 ಸತಿ ನೋಡ್ಲಿ ಅಂತ ಇದೆಯಾ? ಬೆಸ್ಟ್ ಉದಾಹರಣೆ ಮುಳ್ಳು ಹಂದಿ. ಇದು ಬಿಡಿ, ಮುಳ್ಳು ಹಂದಿಗೆ ಚಿರತೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಮುಳ್ಳು ಹಂದಿಗೆ ಬೇರೆ ಸಿಂಹ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಅದು ಮುಳ್ಳುದಾಗ್ತದೆ. ಇವತ್ತು ಪ್ರತಿಯೊಬ್ಬ ಬಾರ್ನಗೇನಾದ ವಿಶ್ವಾಸ ಇದ್ದನ್ನು ನೋಡಿ, ಇದೇ ನೀವು ಸ್ಪಿರಿಚುವಲ್ ವರ್ಲ್ಡಲ್ಲಿದ್ದೀರಿ. ಅದಕ್ಕೆ ಬೈಬಲ್ ಹೇಳ್ತಿದೆ, ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡರೆ ಒಬ್ಬರಿಂದೊಬ್ಬರೇ ನಾಶವಾದಿರಿ. ಎಚ್ಚರಿಕೆ. ನಿಮ್ಮ ಸುತ್ತಲೂ ಎಷ್ಟೇ ಸಿಂಹಗಳಿರ್ಬೋದು, ನೀವು ಕಾಲಿಗೆ ಹೋಗುವುದು. ಯಾವ ವಿಚ್ ಕ್ರಾಫ್ಟ್ ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ಸಮಸ್ಯೆ ನಿಮ್ಮನ್ನು ಮುಟ್ಟುವುದಿಲ್ಲ. ಸಮಸ್ಯೆಗೆ ನೀವು ಸಮಸ್ಯೆ ಆಗಿದ್ದೀರಿ, ಪ್ರಾಬ್ಲಮಿಗೆ ನೀವು ಪ್ರಾಬ್ಲಮ್ ಆಗಿದ್ದೀರಿ. ಕೇಳ್ತಾ ಇದ್ದೀರಾ? ಸಮಸ್ಯೆಗೆ ನೀವು ಸಮಸ್ಯೆ, ಕಮಾಂಡಿ, ಸಮಸ್ಯೆಗೆ ನೀವು ಸಮಸ್ಯೆ ಆಗಿದ್ದೀರಿ. ಆದ್ದರಿಂದ ಲರ್ನ್ ಟು ವಾಕ್ ಇನ್ ಲವ್. ಪ್ರೀತಿಯಲ್ಲಿ ನಡೆಯಲಿಕ್ಕೆ ಅಭ್ಯಾಸ ಮಾಡಿರಿ. ಹೇಳಿ, ನಾವು ದೇವರಿಂದ ಹುಟ್ಟಿದವರು, ನಮ್ಮಲ್ಲಿರುವ ಪ್ರೀತಿಯು ಲೋಕದಲ್ಲಿರುವ ಎಲ್ಲ ದ್ವೇಷಗಳಿಗಿಂತ ಹೆಚ್ಚಿನದ್ದು. ವಿ ನೆವರ್ ಹೇಟ್ ಎನಿವನ್. ಹೇಳಿ, ನಾವು ಯಾರನ್ನು ದ್ವೇಷ ಮಾಡುವುದಿಲ್ಲ. ಹೇಳ್ರಿ, ನಾವು ಎಲ್ಲರನ್ನು ಪ್ರೀತಿ ಮಾಡುತ್ತೇವೆ. ಫಾಸ್ಟರ್, ನನಗೆ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ, ಏನೇನೋ ಥಾಟ್ಗಳು ಬರ್ತವೆ. ಒಳಗೆ ಕೂತ್ಕೊಂಡು ಮೆಡಿಟೇಟ್ ಮಾಡ್ರಿ. ಹೇಳ್ರಿ, ನಾನು ಪ್ರೀತಿ ಸ್ವರೂಪಿಯಾದ ದೇವರಿಗೆ, ಕ್ರಿಸ್ತನಲ್ಲಿ ಪ್ರೀತಿ ಸ್ವರೂಪಿಯಾದ ಮಗನಾಗಿ ನಾನು ಹುಟ್ಟಿದ್ದೇನೆ. ಆ ದೈವಿಕ ಸ್ವಭಾವ ನನ್ನಲ್ಲಿದೆ. ನಾನು ಪ್ರೀತಿ ಸ್ವರೂಪಿಯಾಗಿದ್ದೇನೆ. ನಾನು ಬಹು ತಾಳ್ಮೆ ಉಳ್ಳವನು, ಹೊಟ್ಟೆಗಿಚ್ಚು ಪಡುವುದಿಲ್ಲ, ಮರ್ಯಾದೆಗೆ ನಡೆಯುವುದಿಲ್ಲ, ಅಪಕಾರ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಸ್ವಪ್ರಯೋಜನ ಹುಡುಕುವುದಿಲ್ಲ, ನಾನು ಸಿಟ್ಟುಗೊಳ್ಳುವುದಿಲ್ಲ, ನಾನು ಎಲ್ಲರನ್ನು ಪ್ರೀತಿ ಮಾಡುತ್ತೇನೆ. ಯಾವಾಗ ಒಳಗಿಂದ ಪ್ರೀತಿ ಉಕ್ಕುತ್ತದೆ, ಎಲ್ಲ ದುರಾತ್ಮಗಳು ಸ್ಕ್ಯಾಟರ್ ಆಗುತ್ತವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಪ್ರೀತಿಯಲ್ಲಿ ನಡೆಯಲಿಕ್ಕೆ ಕರೆಯಲ್ಪಟ್ಟವರು. ನೀವು ಕರ್ತನ ಮೇಜನ್ನು ತೆಗೆದುಕೊಂಡಾಗ ನಿಮ್ಗೆ ಗೊತ್ತಿರಬೇಕು, ವಿ ಆರ್ ಒನ್ ಬಾಡಿ. ಏನಾಗಿದ್ದೇವೆ ನಾವು? ಒನ್ ಬಾಡಿ. ಕರ್ತನ ದೇಹ ಒಂದು ಓದಿ, ಅದನ್ನು ಪುನಃ ಲಾಸ್ಟ್ ಮುಗಿಸ್ತೇನೆ ನಾನು. ಹನ್ನೊಂದು 28 ಫಸ್ಟ್ ಕೊರಿಂಥಿಯನ್. ಪ್ರತಿ ಮನುಷ್ಯನು ತನ್ನನ್ನು, ಹೇಳ್ರಿ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಪಾತ್ರೆಯಲ್ಲಿ ಕುಡಿಯಲಿ. ನೆಕ್ಸ್ಟ್, ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ನೆಕ್ಸ್ಟ್,
ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನೆಕ್ಸ್ಟ್, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ನೆಕ್ಸ್ಟ್, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ರೈಟ್? ಅನ್ವರ್ದಿ ಮ್ಯಾನರ್ ಅಂತ, ಅನ್ವರ್ದಿಲಿ ಅಲ್ಲ, ಅನ್ವರ್ದಿ ಮ್ಯಾನರ್, ಅಯೋಗ್ಯ ರೀತಿಯಲ್ಲಿ. ನೀವು ಅಯೋಗ್ಯರಲ್ಲ, ನೀವು ಯೋಗ್ಯರು. ಕರ್ತನ ಮೇಜನ್ನು ತೆಗೆದುಕೊಳ್ಳಿಕ್ಕೆ ನೀವೇನಾಗಿದ್ದೀರಿ? ಯೋಗ್ಯರಾಗಿದ್ದೀರಿ. ಕರ್ತನು ನಿಮ್ಮನ್ನು ತನ್ನ ರಕ್ತದಿಂದ ಆ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳಿಕ್ಕೆ ನಿಮ್ಮನ್ನು ಯೋಗ್ಯರಾಗಿ ಮಾಡಿದ್ದಾನೆ. ಬಟ್ ಇಲ್ಲಿ ಬೈಬಲ್ ಹೇಳ್ತದೆ ಅನ್ವರ್ದಿಲಿ, ಅಂದರೆ ಅಯೋಗ್ಯ ರೀತಿಯಲ್ಲಿ. ಒಟ್ಟಾರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವುದು. ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆಂದು ವಿವೇಚಿಸದೆ, ಅಂಗಗಳಾಗಿದ್ದೇವೆಂದು. ದೇಹ ಯಾರು? ನಾವು. ಅದರಿಂದ ಯಾರ ಮೇಲೆ ದ್ವೇಷ ಇದೆ, ಯಾರ ಮೇಲೆ ಅನ್ಫರ್ಗ್ಯೂನೆಸ್ ಇದೆ, ಆ ಮೇಜಿನ ಬಳಿಗೆ ಬರುವಾಗ ಜಸ್ಟ್ ರಿಪೆಂಟ್. ಅದು ನಿಮಗೆ ಒಳ್ಳೆಯದಾಗಿ ಪರಿವರ್ತನೆಗೊಳ್ಳಲಿ, ಬ್ಲೆಸ್ಸಿಂಗ್ ಆಗಲಿ. ಕರ್ತನ ಮೇಜು ಪ್ರಿಯರೇ, ಅದು ನಮಗೆ ಬ್ಲೆಸ್ಸಿಂಗ್. ಇಟ್ ವಿಲ್ ಸ್ಟ್ರೆಂಥನ್ ಅವರ್ ಇನ್ನರ್ ಮ್ಯಾನ್, ಎನ್ಲೈಟ್ ಅವರ್ ಸ್ಪಿರಿಚುವಲ್ ಐಸ್. ರೈಟ್ ರೀತಿಯಲ್ಲಿ ತೆಗೆದುಕೊಂಡಾಗ ನಮ್ಮ ಮನೋನೇತ್ರಗಳನ್ನು ಬೆಳಗಿಸ್ತದೆ, ನಮ್ಮನ್ನು ಸಾಮರ್ಥ್ಯ ಕೊಡ್ತದೆ. ಅದು ಹೀಲಿಂಗ್ ತರುತ್ತದೆ, ಸಿಕ್ನೆಸ್ ಅಲ್ಲ, ಹೀಲಿಂಗ್ ತರುತ್ತದೆ. ಕೆಲವರು ಕರ್ತನ ಭೋಜನವನ್ನು ತೆಗೆದುಕೊಳ್ಳಲಿಕ್ಕೆ ಭಯಪಡ್ತಾರೆ. ಕೆಲವರು ಹೇಳ್ತಾರೆ ನಾನು ಸರಿಯಾಗಬೇಕು. ಸರಿ ಏನಿಲ್ಲ, ಜಸ್ಟ್ ಬಿಲೀವ್, ರಿಪೆಂಟ್, ವರ್ಡ್ ಕೇಳು. ಲಾರ್ಡ್, ಐ ಲವ್ ಯು, ಸಂಪೂರ್ಣ ಹೃದಯದಿಂದ ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ, ನನ್ನನ್ನು ಅಣ್ಣನನ್ನು ಎಲ್ಲರೂ ನಾನು ಪ್ರೀತಿ ಮಾಡ್ತೇನೆ, ಕ್ಷಮಿಸ್ತೇನೆ, ಮುಗೀತು. ಏನಿಲ್ಲ. ಪ್ರಾಬ್ಲಮ್ ಇರುವುದೇ ಹಾಗೆ. ದೇವರೊಟ್ಟಿಗೆ ಅನೇಕರಿಗೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರುವುದು ಪಕ್ಕದವನೊಟ್ಟಿಗೆ, ನೇಬರೊಟ್ಟಿಗೆ, ಇನ್ನೊಬ್ಬ ವಿಶ್ವಾಸೊಟ್ಟಿಗೆ, ಇನ್ನೊಬ್ಬ ಲೀಡರ್ ಒಟ್ಟಿಗೆ, ಇನ್ನೊಬ್ಬ ಪಾಸ್ಟರ್ ಒಟ್ಟಿಗೆ. ಪ್ರಾಬ್ಲಮ್ ದೇವರೊಟ್ಟಿಗಿಲ್ಲ. ಐ ಲವ್ ಗಾಡ್, ಅದಕ್ಕೋಸ್ಕರ ದೇವರನ್ನು ಪ್ರೀತಿ ಮಾಡಿ ನೀವು ಇಲ್ಲಿದ್ದೀರಿ. ಬಟ್ ನಾನು ಬರುತ್ತಿದ್ದೆ, ನನಗೆ ಆ ವ್ಯಕ್ತಿಯನ್ನು ನೋಡಿದರೆ ಆಗುದಿಲ್ಲ, ಅದಕ್ಕೂ ನಾನು ಬರುವುದಿಲ್ಲ ಇಲ್ಲಿ. ಅನೇಕರದ್ದು ಪ್ರಾಬ್ಲಮ್ ಏನು? ಅನೇಕರು ಬರುವುದಿಲ್ಲ. ಯಾಕೆ? ಅವರು ದೇವರನ್ನು ಪ್ರೀತಿಸದೆ ಬರುವುದಲ್ಲ. ಪ್ರಾಬ್ಲಮ್ ಆ ವ್ಯಕ್ತಿಯನ್ನು ನೋಡುವಾಗ ಆಗುದಿಲ್ಲ ನನಗೆ. ಅವನ ಮುಖ ನೋಡಬೇಕು ಅಲ್ಲಿ ಚರ್ಚಿಗೆ ಹೋದಾಗ. ಅದಕ್ಕೋಸ್ಕರ ಕೆಲವರು ಆನ್ಲೈನಲ್ಲಿ ನೋಡ್ತಾರೆ. ಸೀಕ್ರೆಟ್ ನಿಮಗೆ ಗೊತ್ತಿರಲಿ. ದ ಫೆಲೋಶಿಪ್ ಅಂತ ಹೇಳಿದರೆ ಕೊಯ್ನೋನಿಯಾ, ನಾವು ಒಟ್ಟಾಗಿ ಆರಾಧಿಸುವುದು, ಲಿವಿಂಗ್ ಟುಗೆದರ್, ವರ್ಕಿಂಗ್ ಟುಗೆದರ್, ಒಂದು ಫ್ಯಾಮಿಲಿಯಾಗಿ ನಾವು ಜೀವಿಸುವಂಥದ್ದು. ವಿ ಆರ್ ಹೆವನ್ಲಿ ಫ್ಯಾಮಿಲಿ. ಮೇ ಬಿ ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಡಿನಾಮಿನೇಷನ್ ಹಿನ್ನೆಲೆ ಏನೇ ಆಗಿರ್ಬೋದು, ಬಟ್ ಕ್ರಿಸ್ತನಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಒಂದೇ ದೇಹದ ಪರಸ್ಪರ ಅಂಗಗಳಾಗಿದ್ದೇವೆ. ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ. ಎಲ್ಲ ಸಿಟ್ಟು, ಎಲ್ಲ ಈಗೋ, ಎಲ್ಲ ಪ್ರೈಡ್ ಎಲ್ಲ ಜಾರಿ ಹೋಗ್ತದೆ. ಕರ್ತನ ಮೇಜಿನ ಬಳುವಾಗ ನೀವು ಆರೋಗ್ಯವಾಗಿರುತ್ತೀರಿ. ಒಂದು ವೇಳೆ ನೀವು ಸಿಕ್ಕಾಗಿರುವುದಾದರೆ ನೀವು ಹೀಲ್ ಆಗ್ತೀರಿ. ಐ ಪ್ರೊಫೆಸೈಡ್ ಓವರ್ ಯು, ಹೀಲಿಂಗ್ ನಿಮ್ಮ ದೇಹದಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ನೀವು ಹೋಗುವಾಗ ಇದ್ದ ಹಾಗೆ ಹೋಗುವುದಿಲ್ಲ. ಯಾರು ಕೂಡ ಡಾಕ್ಟರ್ ಬಳಿಗೆ ಹೋಗುವಾಗ ಹೇಳ್ತಾನ, ಯಾವ ಡಾಕ್ಟರ್ ಅದು ಹೇಳ್ತಾನೆ, ನೀನು ಮೊದಲು ಗುಣ ಆಗು, ಮತ್ತೆ ನನ್ನ ಹತ್ರ ಬಾ ಹೇಳ್ತಾನೆ, ಮೆಡಿಸಿನ್ ಕೊಡ್ತೇನೆ. ಯೇಸು ಹೇಳಿದ, ನಾನು ಇರುವುದೇ ಯಾರಿಗೋಸ್ಕರ? ಪಾಪಿಗಳಿಗೋಸ್ಕರ, ರೋಗಿಗಳಿಗೋಸ್ಕರ. ವೈದ್ಯನ ಅಗತ್ಯ ಇದೆ. ಕರ್ತನ ಮೇಜೆ ಒಂದು ಮೆಡಿಸಿನ್. ಅರ್ಥ ಆಯ್ತಾ? ಅಯೋಗ್ಯ ರೀತಿಯಲ್ಲ, ಯೋಗ್ಯವಾದ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ಳ್ರಿ. ಭಯ ಪಡಬೇಡಿ. ಕೆಲವರು ಬಂದವರೆಲ್ಲ ಕರ್ತನ ಭೋಜನ ತೆಗೆದುಕೊಳ್ಳುವವರಿದ್ದಾರೆ. ಯಾಕಂದರೆ ಅವನಿಗೆ ಹಾಗೆ ಮಾತಾಡಿ ಬಂದೇನೆ. ನೋ ಪ್ರಾಬ್ಲಮ್. ಮಾತಾಡಿ ಬಂದರೆ ಲಾರ್ಡ್ ಐ ಆಮ್ ಸಾರಿ, ಅವನಿಗೆ ಮಾತಾಡಿದ್ದೆ, ಮುಗಿಯಿತು. ಆತನ ರಕ್ತ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ರೈಟ್? ಕರ್ತನ ಮೇಜನ್ನು ತೆಗೆದುಕೊಳ್ಳದೆ ಮನೆಗೆ ಹೋಗಬೇಡ್ರಿ, ಭಯಪಟ್ಟು ಸಾಯ್ತಾರಂತ. ಕರ್ತನ ಮೇಜು ಇರುವುದು ನೀವು ಸಾಯಲಿಕ್ಕೆಲ್ಲ, ನೀವು ಬದುಕಲಿಕ್ಕೆ. ಯೇಸು ಹೇಳಿದ, ನನ್ನ ರಕ್ತವನ್ನು ಕುಡಿಯದೆ ನನ್ನ ಮಾಂಸವನ್ನು ತಿನ್ನದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ. ಇಟ್ ವಿಲ್ ಗಿವ್ ಲೈಫ್.
ನನ್ನನ್ನು ತಿನ್ನುವವನು ಬದುಕುತ್ತಾನೆ, ಯೇಸು ಹೇಳಿದ. ಯು ವಿಲ್ ಲೀವ್, ಯು ವಿಲ್ ನಾಟ್ ಡೈ. ಅಯೋಗ್ಯವಾದ ರೀತಿಯಲ್ಲಿ ನೀವು ತೆಗೆದುಕೊಂಡಾಗ ಮಾತ್ರ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಓಕೆ, ನಾವೆಲ್ಲ ನಿಂತ್ಕೊಳ್ಳೋ ದೇವರ ಸನ್ನಿಧಾನದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಗ್ಲೋರಿಫೈ ಯುವರ್ ನೇಮ್.